ನೀವು ಕೇಳ್ತಿದ್ರ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಮ್ಮ ಕನ್ನಡ ನಾಡಿನ ಕಾವ್ಯ ಸಾಹಿತ್ಯ ಮತ್ತು ಗಮಕ ಕಲೆಯ ಪ್ರತಿಷ್ಠಿತ ಧ್ವನಿಯಾಗಿ ಆಕಾಶವಾಣಿಯ ಹಿರಿಯ ಕಾರ್ಯಕ್ರಮ ನಿರ್ವಾಹಕರಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ ಪ್ರಸಿದ್ಧ ಗಮಕಿ ಹಾಗೂ ಸಂಶೋಧಕ ಕರ್ನಾಟಕ ಕಲಾಶ್ರೀ ಅಮೃತ ಸಿಂಚನ ಕನ್ನಡದ ಕಣ್ಮಣಿಗಳು ದಾಸಾಮೃತ ಇಂತಹ ಆಕಾಶವಾಣಿಯ ಮೈಲುಗಲ್ಲು ಕಾರ್ಯಕ್ರಮಗಳ ಸೃಷ್ಟಿಕರ್ತರಾಗಿ ಕರ್ನಾಟಕದ ಗಮಕ ಕಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಸ್ವರ ಕಲಾ ಗೌರವ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿ ಕನ್ನಡದ ಕಾವ್ಯ ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಶ್ರೇಷ್ಠ ಸಾಧಕರು ಇವರು. ಡಾಕ್ಟರ್ MR ಸತ್ಯನಾರಾಯಣ ಅವರನ್ನ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇಂದಿನ ಕಾರ್ಯಕ್ರಮವನ್ನ ಮೊದಲಿಗೆ ಒಂದು ಗಮಕ ಪ್ರಸ್ತುತಿಯೊಂದಿಗೆ ಶುರು ಮಾಡೋಣ. ನಮ್ಮ ಗಮಕಿಗಳ ಆರಾಧ್ಯ ದೈವ ಕುಮಾರವ್ಯಾಸ. ಹಾಗಾಗಿ ಕುಮಾರವ್ಯಾಸನ ಒಂದು ಪದ್ಯದಿಂದ ನನ್ನ ಸಂದರ್ಶನವನ್ನ ತಾವು ಶುರು ಮಾಡೋಣ. ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ, ವಿರಹಿಗಳ ಶೃಂಗಾರ, ವಿರಹಿಗಳ ಶೃಂಗಾರ, ವಿದ್ಯಾ ವಿದ್ಯಾ ಪರಿಣತರಲಂಕಾರ, ಕಾವ್ಯಕ್ಕೆ ಗುರು ಎನ್ನಲು ರಚಿಸಿದ ಕುಮಾರವ್ಯಾಸ ಭಾರತವ. ಗಮಕ ಎಂದರೆ ಪದ್ಯ ಅಥವಾ ಕಾವ್ಯವನ್ನ ರಾಗಬದ್ಧವಾಗಿ ಭಾವಕ್ಕೆ ತಕ್ಕಂತೆ ರಾಗ ಮತ್ತು ಶ್ರುತಿಬದ್ಧವಾಗಿ ಹಾಡುವ ಸುಂದರ ಪದ್ಧತಿ. ಗಮಕ ಕಲೆಯ ಕುರಿತಾಗಿ ಕೇಳುಗರಿಗೆ ಮತ್ತಷ್ಟು ಮಾಹಿತಿ ನೀಡೋದಾದ್ರೆ ಸರ್? ಮೊದಲನೇದಾಗಿ ನಾವು ಕನ್ನಡ ಸಾಹಿತ್ಯ, ಅದರಲ್ಲೂ ಕಾವ್ಯಗಳನ್ನು ಅಭ್ಯಾಸ ಮಾಡಬೇಕು. ಗಮಕ ಅನ್ನೋದು ನಮ್ಮ ಪುರಾತನ ಕಲೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದರ ಕಾಲಾವಧಿ ಏನು ಅಂತಂದ್ರೆ ಅದು ಬಹುಶಃ ರಾಮಾಯಣ ಅಂತ ಹೇಳ್ತಾರೆ. ಯಾವತ್ತಿಗೆ ನಮ್ಮ ಲವಕುಶರು ರಾಮನ ಮುಂದೆನೆ ರಾಮಾಯಣವನ್ನ ಹೇಳಿದ್ರು, ವಾಲ್ಮೀಕಿಗಳು ಬರೆದಿದ್ದು, ಅವತ್ತಿನಿಂದ ಈ ಗಮಕ ಕಲೆಗೆ ಅದೊಂದು ಭದ್ರ ಬುನಾದಿ ಆಯಿತು ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮಲ್ಲಿ ನಂಬಿಕೆ ತಾನೆ, ಎಲ್ಲವನ್ನೂ ನಂಬಿಕೆನಲ್ಲೇ ಇರತಕ್ಕಂಥದ್ದು. ಯಾವಾಗ ಕಾವ್ಯವನ್ನು ಬರೀತಾನೆ ಅದಕ್ಕೆ ಓದುಗ ಬೇಕಾಗಿತ್ತು. ಬರೀ ಓದೋದು ಸಾಕಾಗಲಿಲ್ಲ, ಬರೀ ಓದ್ಕೊಂಡು ಹೋಗ್ತಾ ಇದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಆ ಪದ್ಯಗಳಿಗೆ ರಾಗಗಳನ್ನು ಹಾಕೋದು 1.5 ಶತಮಾನದಿಂದ ಬಂದಿದೆ ಅಷ್ಟೇ. 19ರ ಕೊನೆ ಅಥವಾ 20ರ ಶತಮಾನದ ಆರಂಭದಲ್ಲಿಂದ ಆಯ್ತು. ಅದಕ್ಕೆ ಮೊದಲು ಒಂದು ಕಾವ್ಯವನ್ನ ಸುಮಾರಾಗಿ, ಅಂದ್ರೆ ಒಂದೇ ಪದ್ಯವನ್ನ, ಅಂದ್ರೆ ಒಂದು ಪದ್ಯಕ್ಕಿಂತ ಹೆಚ್ಚಾಗಿ ಹಲವಾರು ಪದ್ಯಗಳಿದೆ, ಅಥವಾ ಇಡೀ ಕಥಾಭಾಗವನ್ನ ಒಂದೇ ರಾಗದಲ್ಲಿ ಹಾಡ್ತಕ್ಕಂತ ಒಂದು ಪದ್ಧತಿ ಇತ್ತು. ಅದು ಕಾವ್ಯ ವಾಚನ ಕಲೆ ಅಂತ ಹೇಳ್ತಾ ಇತ್ತು. ಅದಕ್ಕೂ ಮೊದಲು ಪುಸ್ತಕ ವಾಚನ ಕಲೆ ಅಂತ ಹೇಳ್ತಾ ಇದ್ರು. ಗಮಕ ಅನ್ನೋದು ಸಂಸ್ಕೃತ ಶಬ್ದವೇ ಆದ್ರೂ ಕನ್ನಡ ನಾಡಿನಲ್ಲಿ ಗಮಕ ಅಂತಂದ್ರೆ ಕಾವ್ಯವನ್ನ ಓದುವುದು, ಅಂದ್ರೆ ಪದಭಾವ ರಾಗಭಾವ ಬಹಳ ಮುಖ್ಯ. ಯಾಕೆಂದ್ರೆ ಯಾವ ಪದ್ಯವನ್ನ ಓದ್ತೀವಿ ಅನ್ನೋದು ನಮಗೆ ಮನದಟ್ಟಾಗಿರ್ಬೇಕು. ಪದವಿಭಾಗ ಮಾಡಿ ಅರ್ಥ ಸ್ಫುರಿಸುವಂತೆ ಭಾವಕ್ಕೆ ತಕ್ಕವಾದ ರಾಗವನ್ನು ಅಳವಡಿಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾರೀರ ಬಹಳ ಮುಖ್ಯ. ಅಂದ್ರೆ ಧ್ವನಿ ವಿಶೇಷ ಅಂತ ಹೇಳ್ತೀವಲ್ಲ, ಅದನ್ನು ಹಾಡಿ ಮನಸ್ಸಿಗೆ ತಟ್ಟಬೇಕು. ಯಾಕಂದ್ರೆ ಇದು ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅಲ್ಲ. ನಾವು ಎಲ್ಲ ಪಾತ್ರಗಳನ್ನು ಕೂಡ ನಾವು ಕೇವಲ ಹಾಡೋದ್ರಿಂದ, ಈ ನಾಟಕದಲ್ಲಿ ಇದೆಯಲ್ಲ, ಆ ರೇಡಿಯೋ ಅಂತಂದರೆ ನಾಟಕದಲ್ಲಿ ಕೇಳಿ ತಾನೇ ನಾವು ಅನುಭವಿಸ್ಬೇಕು ಇಂಥ ಪಾತ್ರಗಳು ಅಂತ. ಅದೇ ರೀತಿಯಾದ ಅನುಭವ ಕೇಳಿದಾಗ ಬರುತ್ತೆ. ಅಂದರೆ ನಾವು ಏನು ಹಾಡ್ತಿದ್ದೀವಿ ಅನ್ನೋದ್ರಲ್ಲೇ ಶ್ರೋತೃಗಳು ಅದನ್ನು ತಿಳ್ಕೊಳ್ಬೇಕು. ಇದು ಗಮಕ ಬೇಕಾದ ಒಂದು ಪೂರ್ವ ಸಿದ್ಧತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಕುಟುಂಬವೇ ಗಮಕ ಕಲೆಗೆ ಹೆಸರುವಾಸಿಯಾದದ್ದು. ತಂದೆಯವರಾದ ಪ್ರಸಿದ್ಧ ಗಮಕಿ ಎಂ ರಾಘವೇಂದ್ರ ರಾವ್ ಅವರಿಂದ ಬಂದ ಈ ಕಲೆ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತ್ತು? ಅದು ಪ್ರಭಾವ ಅಂತಂದ್ರೆ ಮನೆ ಒಳಗಡೆ ಅದೇ ವಾತಾವರಣ ಇತ್ತಲ್ಲ, ಅದು ಬಿಟ್ಟು ಬೇರೆ ಏನಿಲ್ಲ. ನನಗೆ ಮೊದಲಿಂದ ರೇಡಿಯೋ ಕೇಳೋ ಅಭ್ಯಾಸ.
ಕೇಳೇ ಬೆಳೆದವರು, ನಾವು ನೋಡಿ ಬೆಳೆದವರಲ್ಲ. ಮನೆಯಲ್ಲಿ ನಮ್ಮ ತಂದೆಯವರು ಎಲ್ಲರಿಗೂ ಪಾಠ ಮಾಡ್ತಾಯಿದ್ರು. ಅಂದರೆ ಮಕ್ಕಳಿಗೆ ಯಾರ ತಂದೆನೂ ಗುರುಗಳು ಪಾಠ ಹೇಳ್ಕೊಡಲ್ಲ, ನಾವೆಲ್ಲ ಕೇಳಿ ಕಲ್ತ್ಕೋಬೇಕಷ್ಟ. ಅಂದರೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಹೇಳ್ಕೊಡ್ತಾ ಇದ್ದದನ್ನು ಕೇಳಿ 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 ಕಲ್ತಿದ್ದು. ನೇರವಾಗಿ ಶಿಷ್ಯರಾಗಿದ್ದು ಅಂತಂದರೆ 1969ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸಿದ ಗಮಕ ಪ್ರೌಢ ತರಗತಿಯಲ್ಲಿ ನಾವು ನೇರವಾಗಿ ಶಿಷ್ಯರಾದ್ವಿ. ಅದರ ತನಕ ನಾವು ಕೇಳೇ, ಅಂದರೆ ಚಿಕ್ಕಂದಿಂದ ಅದು ಕೇಳ್ಮೆ ಅದು ಇದ್ದೇ ಇತ್ತು. ಎಲ್ಲರೂ ನಮ್ಮಲ್ಲಿ ಎಲ್ಲರೂ ಹಾಡೋರೇನೆ, ತುಂಬ ಚೆನ್ನಾಗಿ ಹಾಡೋರು. ಹಾಗಾಗಿ ಅದು ಆ ಕೇಳ್ಮೆ ಇದೆಯಲ್ಲ, ಇಲ್ಲಿ ತನಕ ನಂಗೆ ತಂದಿದೆ ಅನಿಸುತ್ತೆ ಬಹುಶಃ. ಏನಾದರೂ ಕಲಿಬೇಕಂದ್ರೆ ಫಸ್ಟು ಒಳ್ಳೆ ಕೇಳುಗರಾಗಬೇಕು ಅಂತ ನೀವು ಹೇಳ್ತೀರಿ. ಖಂಡಿತ ಕೇಳೋದ್ರಿಂದನೇ ನೀವು ಬೆಳೆಯೋದಕ್ಕೆ ಸಾಧ್ಯ, ನೋಡೋದ್ರಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಶ್ರವಣ ಮನಕ್ಕೆ ಆನಂದವಿಯುವುದು ಅಂತ. ಗೊತ್ತಾಯ್ತಾ? ನಿಮ್ಮನ್ನು ದಾರಿ ತಪ್ಪಿಸದೇ ಇರೋದು ಯಾವ್ದಾದ್ರು ಒಂದು ಮಾಧ್ಯಮ ಇದ್ದೇ ಇದ್ದು ಶ್ರವಣ ಮಾಧ್ಯಮ ಅಷ್ಟೇ. ಭಾಳ ಸ್ಪಷ್ಟವಾಗಿ ಹೇಳ್ತಿರ್ತೀನಿ ನಾನು ಇದನ್ನು. ಕೇಳಿಸ್ಕೊಂಡು ಬೆಳೆದ್ರೆ ನಮ್ಗೆ ಒಳ್ಳೆ ಸಂಸ್ಕೃತಿನೂ ಬರುತ್ತೆ. ಆ ಸಂಸ್ಕೃತಿನ ಬೆಳೆಸೋದು ನಮ್ಮ ಕಾವ್ಯಗಳು. ಆ ಕವಿಗಳು ಕೊಟ್ಟಿರ್ತಕ್ಕಂಥ ಕಾವ್ಯಗಳು, ಅಲ್ಲಿ ಅದರಲ್ಲಿರ್ತಕ್ಕಂಥ ಅರ್ಥಗಳು, ಮೌಲ್ಯಗಳು, ಅದು ಯಾವುದೇ ಆಗಲಿ, ಯಾವುದೇ ಕಾವ್ಯ ಆಗಲಿ, ಎಲ್ಲ ಕಾವ್ಯ ನನಗಂತೂ ಎಲ್ಲ ಕಾವ್ಯನೂ ನನಗೆ ಬಹಳ ಪ್ರೀತಿ, ಇಷ್ಟ. ಅವರು ಹೆಚ್ಚು ಇವರು ಹೆಚ್ಚು ಅನ್ನೋದಲ್ಲ, ಎಲ್ಲರೂ ಕುಮಾರವ್ಯಾಸನ ಹಾಡಿ ಹೊಗಳ್ತಾರೆ. ಆದರೆ ಮಿಕ್ಕಿದ ಕವಿಗಳು ಏನು ಮಾಡಿದ್ದಾರೆ? ಲಕ್ಷ್ಮೀಶ ಇರ್ಬೋದು, ಬೇರೆ ಕವಿಗಳಿರ್ಬೋದು, ಚಾಮರಸ ಇರ್ಬೋದು, ಪಂಪನಿಂದ ಹಿಡಿದು ಕುವೆಂಪುವರೆಗೂ ಕೂಡ ಎಲ್ಲ ಕಾವ್ಯಗಳು ನಮಗೆ ಬೇಕದು. ಅಂದರೆ ಒಂದೊಂದರಲ್ಲೂ ಒಂದೊಂದು ಅಂಶಗಳಿದೆ, ಅದನ್ನು ಎತ್ತಿ ನಾವು ತೋರಿಸಿ ಹೇಳಬೇಕಲ್ಲ. ಇವತ್ತು ಕಾವ್ಯ ಓದೋರೇ ಕಡಿಮೆ ಆಗಿಬಿಟ್ಟಿದ್ದಾರಲ್ವ. ಅದರಲ್ಲೂ ಬಿಡಿಸಿ ಬಿಡಿಸಿ ಓದೋದಿಲ್ವೇ ಇಲ್ಲ, ತಪ್ಪು ಓದೋದು ಜಾಸ್ತಿ ಆಗಿದೆ. ಕನ್ನಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ತಾನೇ ಕಾವ್ಯ ಓದೋಕ್ಕಾಗೋದು. ಗಮಕದ ಪ್ರಾಬ್ಲಮ್ ಏನು ಅಂತಂದರೆ, ಸಾಹಿತಿಯೂ ಆಗಿರಬೇಕು ಅವನು. ಸಾಹಿತಿ ಅಂದರೆ ಬರೀಬೇಕು ಅಂತೇನಲ್ಲ, ಸಾಹಿತ್ಯದ ಒಂದು ಒಲವು ಅಥವಾ ಓದು, ಸಂಗೀತದ ತಿಳುವಳಿಕೆ, ಈ ಎರಡು ಸಾಮರಸ್ಯ ಇರಬೇಕು. ಇಲ್ಲದ್ರೆ ಗಮಕ ಇಟ್ಸ್ ಕಾಲ್ಡ್ ಆಸ್ ಇದೇನು ಕಂಪೋಸಿಟ್ ಆರ್ಟ್ ಅಂತ ಹೇಳ್ತೀವಿ, ಸಂಕೀರ್ಣ ಕಲೆ ಅಂತ ಹೇಳ್ತೀವಿ. ಅದನ್ನು ತುಂಬ ಸುಲಭವಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಗಮಕ ಕಲಿಯೋಕ್ಕೆ ಬರೋರು ತುಂಬ ಆಸಕ್ತರು ಸಂಗೀತದ ಬ್ಯಾಕ್ಗ್ರೌಂಡು ಇರಲ್ಲ, ಸಾಹಿತ್ಯದ ಬ್ಯಾಕ್ಗ್ರೌಂಡು ಇರಲ್ಲ. ಆದರೆ ನೇರವಾಗಿ ಕಲಿಯೋಕ್ಕೆ ಬರ್ತಾರಲ್ಲ, ಆ ಆಸಕ್ತರು ನಾವು ಹೇಳ್ಕೊಡದೆ ಅಂತೂ ಇರೋಕ್ಕಾಗಲ್ಲ, ಹೇಳ್ಕೊಡ್ಬೇಕು, ಮುಂದೆ ಕಲಿತಾರೆ. ಅಂಥವರೇ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಲಾವಿದರಾಗಿರೋದು. ಸರ್, ನೀವು ಮೊದಲು ಬಾರಿಗೆ ಗಮಕ ವ್ಯಾಖ್ಯಾನ ಮಾಡಿದ್ದು ಯಾವಾಗ? ವ್ಯಾಖ್ಯಾನ ಮಾಡಿಲ್ಲ ನಾನು ಹಾಡೋದು. ಯಾಕಂದರೆ ವ್ಯಾಖ್ಯಾನಕಾರರು ಬೇರೆ ಇರ್ತಾರೆ. ವ್ಯಾಖ್ಯಾನ ಮಾಡಬಾರ್ದು ಅಂತಲ್ಲ, ಈಗ ಯಾವ್ದಾದ್ರು ಒಂದು ವಿಷಯದಲ್ಲಿ ಪರಿಣತಿ ಇದ್ದರೆ ಸಾಕು, 2-3 ಬರುತ್ತೆ ಅಂತ ಹೋಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಮೊದಲಿಂದ ನಾನು ಹಾಡ್ಕೊಂಡು ಬಂದಿರೋದೇನೆ. ಅಂದರೆ ಕಾವ್ಯವಾಚನ ಅಂತ ಹೇಳಿದ್ನಲ್ಲ, ಗಮಕ ಕಾವ್ಯವಾಚನ ಅಂತ, ಇದರಲ್ಲೇ ನಾನು ಅಂದರೆ ಅನೇಕ ಕಾವ್ಯಗಳನ್ನು ಹಾಡ್ತಾ ಬಂದಿದ್ದೀನಿ. ಅದು ರೇಡಿಯೋದಲ್ಲಿ ಹಾಡೋಕ್ಕೆ ಶುರು ಮಾಡಿದ್ದೇನೆ 1976 ಹಾಡಿದ್ದೆ ನಾನು. ಅಲ್ಲಿಂದ ಆಚೆಗೆ ನಾನು ಇಲ್ಲೇ ಸೇರಿಕೊಂಡಲ್ಲ, ಅದನ್ನು ಮುಂದುವರಿಸಿದ್ದು. ಮತ್ತು ಬೇರೆ ಬೇರೆ ಕಡೆ ಕೂಡ ಕಾರ್ಯಕ್ರಮಗಳನ್ನು ಕರೆದಾಗ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ ಅಷ್ಟೇ. ಜೊತೆಗೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮತ್ತು ಚಿತ್ರಾಂಗದ ಕಾವ್ಯಗಳ ಗಮಕ ಪ್ರಸ್ತುತಿ ಮತ್ತು ನಿರ್ದೇಶನದ ಮಾಡಿದ್ರಿ. ಅದರ ಸವಾಲುಗಳು ಹೇಗಿದ್ವು? ಅದು ಹೇಳಬೇಕು ಅಂತಂದರೆ ಬಹುಶಃ ಅರ್ಧ ಗಂಟೆ ಸಾಕಾಗೋದಿಲ್ಲ. ಅದೊಂದು ನನಗೆ ನನ್ನ ಜೀವಮಾನದಲ್ಲಿ ನಾನು ಮರೆಯಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಬಹಳ ದೊಡ್ಡ ಮಹತ್ವವಾದ ಜವಾಬ್ದಾರಿ ನನ್ನ ಗುರುಗಳಾದ ಹಂಪ ನಾಗರಾಜಯ್ಯನವರು, ಆಮೇಲೆ MH ಕೃಷ್ಣಯ್ಯನವರು ಅದನ್ನು ಎಡಿಟ್ ಮಾಡಿ ಕೊಟ್ಟರು. ನೀನು ಇದನ್ನು ಮಾಡಬೇಕಪ್ಪ ಅಂತ ಹೇಳಿದಾಗ ಅದನ್ನು ನಾನು ಅಷ್ಟೊತ್ತಿಗಲ್ಲೇ ನಾನು ನಿವೃತ್ತಿ ಹೊಂದಿದ್ದೆ. ಇಡೀ ರಾಮಾಯಣ ದರ್ಶನ ಮಾಡೋದು ಕೂಡ ದೊಡ್ಡ ಚಾಲೆಂಜೇನೆ. ಅದರಲ್ಲಿ ಎಡಿಟ್ ಮಾಡೋದು ಅಂತಂದರೆ ಅದು ಇನ್ನೂ ಕಷ್ಟದ ಕೆಲಸ. ಅದನ್ನು ಅವರು ಆ ಜವಾಬ್ದಾರಿ ಹೊತ್ಕೊಂಡು ನನಗೆ ವಹಿಸಿದ್ರು. ಆಗ ನನಗೆ ಬಂದ ಸವಾಲೇನು ಅಂತಂದರೆ, ಆ ಇಡೀ ಮಹಾಕಾವ್ಯನ ಕಾವ್ಯ ರೂಪಕ್ಕೆ ತರೋದಿರಲಿ, ಅದನ್ನು ಹಾಡೋದು ರೂಪಕ್ಕೆ ತರೋದಿರಲಿ, ಗಮಕ ರೂಪಕ್ಕೆ ಅಳವಡಿಸ್ಬೇಕು ಅಂತಂದರೆ ಎಷ್ಟು ಜನನ ತಯಾರು ಮಾಡಬೇಕು, ಅಥವಾ ಎಷ್ಟು ಜನ ಸಂಗೀತಗಾರ ನನಗೆ ಬೇಕು, ರಾಮಾಯಣ ದರ್ಶನವನ್ನು ಅಥವಾ ಇತರೆ ಕಾವ್ಯಗಳನ್ನು ಎಷ್ಟು ಮಟ್ಟಿಗೆ ವ್ಯಾಖ್ಯಾನ ಮಾಡಬಲ್ಲ ಪರಿಣಿತರು ನಮಗೆ ಸಿಗ್ತಾರೆ, ಅದು ಕೂಡ ನೋಡಬೇಕಾಗಿತ್ತು ನಾನು. ಹಾಗಾಗಿ ಅದನ್ನು ದೊಡ್ಡ ಸವಾಲನ್ನ ನಾನು ಅದನ್ನು ಎದುರಿಸಿದೆ. ನನಗೆ ಅದಕ್ಕೆ ಅನುಕೂಲ ಆಗಿದ್ದೇನು ಅಂತ ನಾನು ಆಕಾಶವಾಣಿಯಲ್ಲಿ ಇದ್ದಿದ್ದು. ಯಾಕೆಂದರೆ ನನಗೆ ಸಂಗೀತಗಾರರು ಗೊತ್ತು, ಕಲಾವಿದರುಗಳು ಗೊತ್ತು, ಆಮೇಲೆ ಸಾಹಿತ್ಯದ ವಿಭಾಗದಲ್ಲೂ ಕೆಲಸ ಮಾಡಿದ್ದರಿಂದ ಅನೇಕ ಸಾಹಿತಿಗಳು ನನಗೆ ಪರಿಚಯಿಸಿದ್ರು. ಒಳ್ಳೊಳ್ಳೆ ವ್ಯಾಖ್ಯಾನಕಾರರು, ಅಂದರೆ ಯಾರು ಅತ್ಯುತ್ತಮ ಕನ್ನಡ ಅಧ್ಯಾಪಕರು ಪ್ರೊಫೆಸರ್ಗಳಿದ್ದರು ಅವ್ರನ್ನೆಲ್ಲರನ್ನೂ ವ್ಯಾಖ್ಯಾನಕ್ಕೆ ಕರೆದೆ. ಯಾಕೆಂದರೆ ವ್ಯಾಖ್ಯಾನ ಗಮಕ ಅಂತಂದರೆ ಅವರೇನು ಸೀಮಿತಗೊಳಿಸಬೇಕಾದಿಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಒಂದು ಕಾರ್ಯಕ್ರಮ ಆದ್ದರಿಂದ ಅವರೆಲ್ಲರೂ ಸಂತೋಷವಾಗಿ ಬಂದರು. ಇಂತಿಂಥ ಕಥಾಭಾಗ ಅಂತ ಹೇಳಿದ ಮೇಲೆ ಅವರು ಬಂದು ಅದನ್ನು ನಡೆಸ್ಕೊಟ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 75 ಜನ ಕಲಾವಿದರು ಭಾಗವಹಿಸಿದ್ದಾರೆ. 82 ಗಂಟೆಗಳ ದೀರ್ಘವಾದ ಕಾರ್ಯಕ್ರಮ ಅದು.
ಅದು ಸುಮಾರು ಒಂದು 6ರಿಂದ 8 ತಿಂಗಳಷ್ಟು ನಾನು ಒಂದು ಖಾಸಗಿ ಸ್ಟುಡಿಯೋದಲ್ಲಿ ಅದು ಮಾಡಿದೆ. ಬೆಳಗಿನ ರಾತ್ರಿ ತನಕ ಅದೇ ಕೆಲಸ, ಅದೇ ಗುಂಗು. ಅಕಸ್ಮಾತ್ ಸಂಗೀತವರು ಸ್ವಲ್ಪ ತೊಂದರೆ ಆಗೋದು, ಯಾಕಂದರೆ ಸಾಹಿತ್ಯನ ಅದನ್ನು ಬಿಡಿಸಿ ಓದಬೇಕಲ್ಲ ಅರ್ಥಕ್ಕೆ ತಕ್ಕಾಗಿ. ಅದನ್ನು ಆಗಲೇ ಕರೆಕ್ಷನ್ ಮಾಡಿ ಅದನ್ನು ಸರಿಪಡಿಸ್ತಿದ್ದು ಉಂಟು. ಅಂದರೆ ಒಟ್ಟಲ್ಲಿ ಅದನ್ನು ನಮ್ಮ ಲಹರಿ ಕಂಪನಿಯವರು ಮಾರ್ಕೆಟಿಂಗ್ ಮಾಡಿದ್ರು. ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ ಕುಪ್ಪಳ್ಳಿನಲ್ಲಿ, ಅವರು ಮಾಡಿದ್ದು ಬಹಳ ಚೆನ್ನಾಗಿ ಅದು ಮೂಡಿ ಬಂದಿದೆ. ಇತ್ತೀಚೆಗೆ ಇನ್ನೊಂದು ಕಾವ್ಯ ಇದೆಯಲ್ಲ, ಅದೊಂದು ಕೂಡ ಖಂಡಕಾವ್ಯ ಮಾಡಬೇಕು ಅಂತ ಅಲ್ಲಿ ನಮ್ಮ ಇವರು ಹೇಳಿದರು, ಕಡಿದಾಳ್ ಪ್ರಕಾಶ್ ಅವರು. ಆಮೇಲೆ ನಾನು ಇನ್ನೊಬ್ಬರು ನಮ್ಮ ಸ್ನೇಹಿತಿದ್ದಾರೆ ಶಾಂತಕುಮಾರ್ ಅಂತ CF, ಅವರು ಕೂಡ ಹೇಳಿದರು. ಹಾಗಾಗಿ ಅದನ್ನು ಕೂಡ ಮಾಡಿದ್ವಿ. ಎರಡೂ ಕೂಡ ತುಂಬ ಶ್ರಮಸಾಧ್ಯವಾದ ಕೆಲಸವೇ. ಮೊದಲು ನಾನು ಓದ್ಕೋಬೇಕಲ್ಲ, ನಾನು ಓದಿ ಅರ್ಥ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಿ, ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಶತಾವಧಾನಿ ಗಣೇಶ್ ಇರ್ಬೋದು, ಯಾರಿರ್ಬೋದು, HS ವೆಂಕಟೇಶ್ ಮೂರ್ತಿ, ಪ್ರೊಫೆಸರ್ ಸಿದ್ಧಲಿಂಗಯ್ಯ, ಕನ್ನಡದ ಉದ್ದಾಮ ಸಾಹಿತಿಗಳು ಯಾರಿದ್ದಾರೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಪ್ರಸಿದ್ಧ ಸಂಗೀತಗಾರರು ಮಾಡಿದ್ದಾರೆ, ಗಮಕಿಗಳು ಮಾಡಿದ್ದಾರೆ. ಗಮಕಿಗಳು ಅಂದರೆ ಸೆಲೆಕ್ಟ್ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಹಾಡೋರನ್ನ ತೊಗೊಂಡು, ಯಾಕೆಂದರೆ CD ಅಲ್ವಾ ಅದು, ಶಾಶ್ವತವಾಗಿರ್ತಕ್ಕಂಥ ಒಂದು ಧ್ವನಿ ಮುದ್ರಣ. ಆದ್ದರಿಂದ ಅದಕ್ಕೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟು ಅದನ್ನು ತೊಗೊಂಡೆ. ಈಗ ಚಿತ್ರಾಂಗದ ಕೂಡ ಒಂದು 2 ವರ್ಷದಿಂದ ಅದು ಕೂಡ ಬಿಡುಗಡೆ ಆಗಿದೆ. ನಮ್ಮ ಯೂಟ್ಯೂಬಲ್ಲಿ ಅವೆಲ್ಲ ಸಿಗುತ್ತೆ. ಮತ್ತೆ ಕಾವ್ಯ ಮತ್ತು ಗಮಕ ಈ ಕಲೆಯ ಕಡೆ ಆಸಕ್ತಿ ಇರೋ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ಇವಾಗಿರೋದು, ಯಾಕೆಂದರೆ ಇವತ್ತಿನ ದಿವಸ ಬೇಕಾದಷ್ಟಿದೆ. ಎಲ್ಲ ಕ್ಯಾಪ್ಸೂಲಲ್ಲಿ ಕೊಟ್ಬಿಡ್ತಾರೆ, ಒಂದಕ್ಕೆ 2 ಕೊಡ್ತೀವಿ ಅಂತ, ಅದು ಕೊಟ್ಟರೆ ಇದು ಫ್ರೀ, ಇದು ಕೊಟ್ಟರೆ ಅದು ಫ್ರೀ ಅಂತ. ಈ ಗಮಕನ ಹೇಗೆ ಅಟ್ರಾಕ್ಟ್ ಮಾಡೋದು? ಯಾಕೆಂದರೆ ಇದು ತಾಳಕ್ಕೆ ಸಂಬಂಧಪಟ್ಟಿದ್ದಿಲ್ಲ, ಇದು ಕೇವಲ ಭಾವದ ಜೊತೆ ಆಟ ಆಡಬೇಕು ನಾವು. ಅಂದರೆ ಒಂದು ಪದ್ಯವನ್ನು ಸರ್ವಾಂಗ ಸುಂದರವಾಗಿ ಹಾಡೋದನ್ನು ಹೇಳ್ಕೊಡ್ಬೇಕು. ಹಾಗೆ ಇದು ಭಾವಗೀತೆ ಇಲ್ಲ, ಸುಲಭ ಕಲಿಯೋದಕ್ಕೆ ಭಾವಗೀತೆ ಇಲ್ಲ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದರೆ, ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟಾಗ ಹೇಗೆ ನಮ್ಮ ಯುವಕರು ಬರ್ತಿದ್ದಾರೆ, ಇಂದಿನ ದಿನಮಾನದಲ್ಲಿ ಅನೇಕರು ಬರ್ತಾ ಇದ್ದಾರೆ ಕಲ್ತ್ಕೊಳ್ಳೋದಕ್ಕೆ. ಒಂದು ಕಾವ್ಯದ ಮೇಲಿನ ಆಸಕ್ತಿಯಿಂದ, ಗೊತ್ತಾಯ್ತಾ? ನಾನು ಇನ್ನೊಂದು ಹೇಳ್ತೀನಿ, ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಯಾವುದಾದ್ರು ಕಾವ್ಯವನ್ನು ನೀನು ಓದ್ತೀಯೋ ಬಿಡ್ತೀಯೋ ತಲೆದಿಂಬಲ್ಲಿ ಕೆಳಗಡೆ ಇಟ್ಕೊಂಡ್ರೆ ಒಳ್ಳೆ ಕನ್ನಡ ಬರುತ್ತೆ ಅಂತ. ಇಂಥದ್ದೆಲ್ಲ ನಮ್ಮಲ್ಲಿ ನಂಬಿಕೆ ಇದೆ. ನನ್ನ ಹೇಳ್ದಲ್ಲ ಮೊದಲೇ, ನಂಬಿಕೆ ಮೇಲೆ ಇರೋದು ನಮ್ಮ ಜೀವನ, ನಮ್ಮ ಉದ್ದೇಶ ಎಲ್ಲ. ಹಾಗಾಗಿ ಆ ಕಾವ್ಯಗಳನ್ನು ಓದೋ ಕಡೆ ಗಮನ ಹರಿಸ್ಬೇಕು. ಯಾಕಂದ್ರೆ ನಾವು ಯಾವ್ಯಾವುದೋ ಪ್ರಸಂಗಗಳನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ತುಂಬ ರಂಜನೀಯವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಹೇಳಿ ಆ ಕತೆ ಹೇಳಬೇಕು. ಮೊದಲು ಕತೆ, ತಿರ್ಗಾ ಅದೇ ಹೇಳ್ತೀನಿ, ಶ್ರವಣದ ಸಂಬಂಧಪಟ್ಟ ಕತೆ ಹೇಳಬೇಕು. ಕತೆ ಹೇಳಿ ಆ ಹುಡುಗರಿಗೆ ಇಷ್ಟ ಆದರೆ ಆ ಕತೆಗೆ ಸಂಬಂಧಪಟ್ಟಿದ್ದಾಗೆ ಒಂದು ಕಾವ್ಯ ಭಾಗವನ್ನು, ಚಿಕ್ಕ ಭಾಗವನ್ನು ಹೇಳ್ಕೊಡು. ಎತ್ಕೋತಾನೆ ಯಾರು ಪಂಪನ್ನು ಹೇಳಕ್ಕೆ ಹೋಗಲ್ಲ, ಯಾರು ಪಂಪನ್ನು ಹೇಳೋದು. ಶ್ರೀ ಎನ್ನರಾಧಿ ಸಾಧನ ಪಯೋನಿಧಿಗಳು ಅಂತಂದರೆ ಓಡೋಗ್ಬಿಡ್ತಾರೆ ಅವರು. ಏನು ಸರ್ ಇದು ಮಾಡ್ತೀಯಾರ ಅಂತ. ಇಲ್ಲಪ್ಪ, ಇದು ಕನ್ನಡನೇ, ಹಳೆಗನ್ನಡ ಅಂತ ಹೇಳಿ ಕೂಡಿಸಿ ಅವ್ರಿಗೆ ಅರ್ಥವಾಗೋ ಥರ ಹೇಳಿ ಪದವಿ ಭಾಗ ಮಾಡಿ ಅದರ ಭಾವಾರ್ಥವನ್ನು ಹೇಳಿ ಆಮೇಲೆ ರಾಗದಲ್ಲಿ ಹೇಗೆ ಹಾಡ್ಬೋದು ಅನ್ನೋದನ್ನು ಅವ್ರಿಗೆ ಅಭಿರುಚಿ ಹುಟ್ಟಿಸ್ಬೇಕು. ಆ ಕೆಲಸವನ್ನು ನಾವುಗಳು ಮಾಡಬೇಕು ಅಂತ ನನ್ನಂಥವ್ರು ಮಾಡ್ತಾಯಿದ್ದೀವಿ. ನನ್ನಂಥ ಅನೇಕರು ಮಾಡ್ತಾಯಿದ್ದಾರೆ. ನಾನು ಈಗಾಗಲೇ ಸುಮಾರು ಮಾಡಿರ್ಬೋದು. ಗುರು ಶಿಷ್ಯ ಪರಂಪರೆ ಅಂತನೆಲ್ಲೂ ಕೂಡ ಮಾಡಿದೆ ಇಲಾಖೆಯಲ್ಲಿ. ಈಗ ಬೇರೆ ಬೇರೆಯವರು ಕೂಡ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯುವಕರು ಬರ್ತಾ ಇದ್ದಾರೆ, ಅದೇ ಸಂತೋಷದ ಸಂಗತಿ ಅಷ್ಟೇ. ಆದಿಕವಿ ಪಂಪ ಅವ್ರದ್ದು ಕನ್ನಡ ನಾಡಿನ ವರ್ಣನೆ ಇರುವ ಯಾವುದಾದ್ರೂ ಕಾವ್ಯ ನಮಗಾಗಿ. ಏನೋ ಪರೀಕ್ಷೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಇರಲಿ. ಚಾಗದ ಭೋಗದ ಕರದಗ ಗೇಯದ, ಚಾಗದ ಭೋಗದ ಕರದ ಗೇಯದ, ಗೊಟ್ಟಿಯ ಅಲಂಪಿನಿಂಪುಗಳ್ಗೆ ಆಗರಮಾದ ಮಾನಿಸರೆ ಅಂತವರಾಗಿ ಪುಟ್ಟಲ್ ಏನಾಗಿಯುವೇನೋ ತೀರ್ಧಪುದೇ ತೀರದೊಡೋ ಮರಿದುಂಬಿಯಾಗಿ, ತೀರದೊಡೋ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್, ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್, ಬನವಾಸಿ ದೇಶದೊಳ್.
ಇದರ ಅರ್ಥ ಹೇಳೋದಾದ್ರೆ, ಚಾಗದ, ಭೋಗದ, ಗೊಟ್ಟಿಯ ಅರ್ಥ ಹೇಳಬೇಕಾದ್ರೆ ನನಗೆ ಇನ್ನೊಂದು 1/4 ಗಂಟೆ ಬೇಕಾಗುತ್ತೆ. ತ್ಯಾಗದಲ್ಲಾಗಲಿ, ಭೋಗದಾಗಲಿ, ಗೊಟ್ಟಿ ಅಂದರೆ ಒಂದು ಗೋಷ್ಠಿ, ಅಕ್ಕರದ ಅಂದರೆ ಪ್ರೀತಿ, ಅಲಂಪು ಅಂತ ಕೂಡ ಅಷ್ಟೇ. ಆಗರಮಾದ ಮಾನಿಸರು ಇಲ್ಲಿರೋರು ಎಂತ, ಯಾಕಂದರೆ ಕುರಿತೋದದ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಕನ್ನಡದಲ್ಲಿ ಕನ್ನಡಿಗರು ಹೇಳ್ತಾರೆ. ಅಂಥ ಒಂದು ದೇಶ ನಮ್ಮದು. ನಾವಿಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ನಾನಂತೂ ಅಪ್ಪಟ ಕನ್ನಡಿಗ. ಅಂಥ ಒಂದು ದೇಶದಲ್ಲಿ ಅಂದು ಕನ್ನಡಿಗರಾಗಿ ಹುಟ್ಟಿರೋದು, ಅದರಲ್ಲೂ ಪಂಪನಂಥ ನಾಡಲ್ಲಿ. ಮಾನಸರೇ ಮಾನಿಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯೂ ಮೇನೋ ತೀರ್ಧಪುದೇ, ಏನಾದರೂ ಆಗಿ ಹುಟ್ಟಬೋದಾಗಿತ್ತು. ಆದರೆ ತೀರದೊಡಂ ಮರಿದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು. ಇದು ಹುಟ್ಟೋದೇ ಒಂದು ಭಾಗ್ಯ ಅಂತ ನಾನು ಹೇಳಿದೆ. ಏನಾಗಿ ಹುಟ್ಟಬೋದು? ಮರಿದುಂಬಿ ಆಗ್ಬೋದು, ಕೋಗಿಲೆ ಆಗ್ಬೋದು, ಹುಟ್ಟುವುದು ಎಲ್ಲಿ? ಈ ಬನವಾಸಿ ದೇಶಗಳು. ಇದು ನಂದನವನ. ಬರೀ ಬನವಾಸಿನ ನಂದನವನ ಅಂತ ಕರಿಬೇಕಾದ್ದಿಲ್ಲ. ಇವತ್ತು ಆ ನಂದನವನ ಕಾಣೆಯಾಗಿರಬಹುದು, ಆದರೆ ನಮ್ಮ ಇಡೀ ಕನ್ನಡ ನಾಡೇ ಬನವಾಸಿಯಾಗಿತ್ತು ಅಂತ, ಅಂದರೆ ಹಸಿರಿನ ಪ್ರದೇಶವಾಗಿತ್ತು ಅಂತ ಅವನು ಹೇಳ್ತಾನೆ. ಪುಟ್ಟುವುದು ನಂದನದೊಳ್ ಬನವಾಸಿ ದೇಶ. ಅವನೇ ಹೇಳ್ತಾನೆ, ಆರಂಕುಶಮಿಟ್ಟೊಡಂ ನೆನೆವುದನ್ನ ಬನವಾಸಿ ದೇಶವು. ತೆಂಕಣಗಾಳಿ ಸೋಂಕಿತೊಡಂ ಒಳ್ನುಡಿಗೆಳ್ನುಡಂ ಇಂಪನಾಳ್ದ ಗೇಯಂ ಕಿವಿಯೊಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಇಮ್ಮಾವುಗಳಂ ಪೆರತಾವುದು ಸಂಸಾರ ಸರ್ವಸ್ವಫಲಂ ಅಂತ. ಬೇರೆ ಇನ್ನೇನಿದೆ ಇಲ್ಲಿ? ಇದಕ್ಕಿಂತ ಬೇಕಾ? ಕಾವ್ಯ ಕೊಡೋ ಆನಂದ ಬೇರೆ ಯಾವುದೂ ಕೊಡಲ್ಲ ಮೇಡಮ್. ನಾನು ಭಾಳ ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಕಾವ್ಯವನ್ನು ಓದಿದಾಗ ಅದು ಅನುಭವಿಸಿ ಓದಬೇಕು. ಅದು ನಮಗೆ ನೀಡ್ತಕ್ಕಂಥ ಅಂತ. ಕೆಲವರು ಹೇಳ್ತಾರೆ ಬ್ರಹ್ಮಾನಂದ ಆನಂದ, ನಮಗೆ ಕಾವ್ಯ ಕೊಡೋ ಆನಂದ ಬಹಳ, ಅದಕ್ಕೆ ಎಲ್ಲೇ ಇಲ್ಲದ್ದು ಅಂತ ನಾನು ಹೇಳ್ತೀನಿ. ಜೊತೆಗೆ ಈ ಗಮಕದಲ್ಲಿ ರಾಗಗಳ ಅಳವಡಿಕೆ, ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಭಾವನೆಗಳು, ರಾಗಗಳನ್ನು ಅಳವಡಿಸೋದು ಎಷ್ಟು ಮುಖ್ಯ ಅಂತ ನಿಮಗನ್ಸುತ್ತೆ? ಬಹಳ ಬಹಳ ಮುಖ್ಯ. ಯಾಕಂದರೆ ಯಾವುದೋ ವೀರರಸಕ್ಕೆ ತೊಗೊಂಡೋಗಿ ಶೋಕರಸದ ರಾಗ ಹಾಕೋಕ್ಕಾಗಲ್ಲ, ಕಾನಡ ಹಾಕೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ನವರಸಗಳು ಇದ್ದೇ ಇದೆ. ಆದರೆ ವೀರರಸ, ಅದ್ಭುತ ರಸ, ಶಾಂತರಸ, ಕರುಣ, ಹಾಸ್ಯ ಇವೆಲ್ಲ ಇದೆ. ಎಲ್ಲ ರಸಗಳು ನಮ್ಮ ಕಾವ್ಯದಲ್ಲಿ ಇದ್ದೇ ಇದೆ. ಅದಕ್ಕೆ ರಾಗ ಹಾಕುವ ಔಚಿತ್ಯ ಬೇಕು. ಅಂದರೆ ರಾಗಜ್ಞಾನ ಇರಬೇಕು. ನಾನು ಹೇಳಿದ್ರೆ ಗಮಕಿಗೆ ರಾಗಜ್ಞಾನ ಕೂಡ ಇರಬೇಕು. ಯಾವ ಪದ್ಯಕ್ಕೆ ಯಾವ ರಾಗ ಹಾಕಬೇಕು ಅಂತ ಅಂದ್ಬಿಟ್ಟು, ಯಾವುದಕ್ಕೂ ಯಾವುದೋ ಒಂದು ಒಳ್ಳೆ ವೀರರಸಕ್ಕೆ ಸಂಬಂಧಪಟ್ಟಾಗ ಇದ್ದಾಗ ಅವಾಗ ಸಾವೇರಿ ಹಾಕ್ಬಿಟ್ರೆ, ಸಾವೇರಿ ರಾಗಕ್ಕೆ ಹಾಕಬೇಕಾದ್ದು ಶೋಕದ್ದು. ತಾತ ನಿನಗಿಂತಾಗಬಹುದೇ ಅದು ಹೇಳಬೇಕದು. ಅಂದರೆ ನಾನು ಹಾಡುವಾಗ ರಾಗಗಳಿಗೆ ಅಷ್ಟು ಆ ರಾಗದಲ್ಲಿ ಆ ಪದ್ಯದ ಭಾವ ಬಂದ್ಬಿಡ್ಬೇಕು. ಗೊತ್ತಾಯ್ತಾ? ತಾತ ನಿನಗಿಂತಾಗಬಹುದೇ ಲೋಕೈಕ ವಿಖ್ಯಾತ. ಇದು ಸುಧನ್ವನ ಪ್ರಸಂಗ. ನಿನಗೂ ಈ ಥರ ಆಗ್ಬೋದೇನಪ್ಪ, ನಿನ್ನ ಇಡೀ ಲೋಕ ಮೆಚ್ಕೊಂಡಿದೆ ಎಂಥ ವೀರ ಅಂತ. ಅದನ್ನು ಪ್ರಸಂಗ ಬರುತ್ತೆ. ಅವನು ಲೇಟಾಗಿ ಬರ್ತಾನೆ, ಅಂದರೆ ನಿಧಾನಕ್ಕೆ ಬರ್ತಾನೆ ಯುದ್ಧಕ್ಕೆ. ಇದು ಅಶ್ವಮೇಧ ಯಾಗದಲ್ಲಿ ಬರತಕ್ಕಂಥ ಪ್ರಸಂಗ. ತಂದೆ ಆದರೂ ಕೂಡ ಮಗನಿಗೆ ದೊಡ್ಡ ಶಿಕ್ಷೆಯನ್ನು ಕೊಟ್ಬಿಡ್ತಾನೆ. ಇವತ್ತಿನ ದಿವಸ ಯಾವ ಶಿಕ್ಷೆ ಯಾರಿಗೂ ಕೊಡೋದಿಲ್ಲ, ಏನೇ ಮಾಡಿದ್ರು ಎಲ್ಲ ತಪ್ಪಿಸ್ಕೋಬೋದು. ಆದರೆ ಅವನು ಲೇಟಾಗಿ ಬಂದಿದ್ದಕ್ಕೆ ಕಾರಣ ಹೇಳ್ತಾನೆ, ಆಮೇಲೆ ಗೊತ್ತಾಗುತ್ತೆ. ಆದರೆ ಅವನು ನಿಧಾನಕ್ಕೆ ಬಂದ ಯುದ್ಧಕ್ಕೆ ಶತ್ರುಗಳ ಮೇಲೆ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಅವನ ತಂದೆ ಆದ ಅವನು ಏನು ಮಾಡ್ತಾನೆ, ರಾಜ ಅವನಿಗೆ ಶಿಕ್ಷೆ ವಿಧಿಸ್ಬಿಡ್ತಾನೆ. ಎಣ್ಣೆ ಕೊಪ್ಪರಿಕೆಲ್ಲ ಹಾಕಬೇಕು ಅಂತ ಮಂತ್ರಿಗಳು ಹೇಳ್ತಾರೆ. ಅಲ್ಲಿಂದ ಅವನು ದೇವ್ರ ಸ್ತೋತ್ರ ಮಾಡಿ, ಹಿಂದೆ ಪ್ರಹ್ಲಾದನಂ ಪಾಲಿಸಿದೆ ಗಡ ನೃಪದ ನಂದನಯ್ಯ ಮಾನಮಂ ಕಾದೆಗಡ ಅಂತ ಹೇಳಿದಾಗ ಇದು ಲಕ್ಷ್ಮೀಶ್ರೀ ಜೈಮಿನಿ ಬರ್ತದ್ದು. ಇದನ್ನು ಹೇಳುವಾಗ ನಾವು ಇನ್ನೂ ಹೇಳಿದ್ವಿ ಯಾವ್ಯಾವ ರಾಗ ಹಾಕಿದ್ರೆ. ಆಗ ಪ್ರಾರ್ಥನೆ ಮಾಡ್ತಾನೆ, ಹೇಳ್ಕೊಳ್ಳೋಣ, ಹಿಂದೆ ಪ್ರಹ್ಲಾದನಂ ಪಾಲಿಸಿದೆ ಗಡ. ಇದು ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಂ ಮಂಜುಳವಾಗ್ಬಿಲಾಸಂ. ಹಿಂದೆ ಪ್ರಹ್ಲಾದನಂ ಪಾಲಿಸಿದೆ ಗಡ ದ್ರುಪದ ನಂದನಯ ಮಾನಮಂ ಕಾದೆಗಡ. ಭಕ್ತರ್ಗೆ ಬಂದೆಡರ ನಾವಗಂ ಪರಿಹರಿಪೆಗಡ. ದೇವಾ ನಿನ್ನಂ ಪೆಸರ್ಗೊಂಡಡೆ ಮರೆವಗುವಡೆ. ಆರಂ ಕಾಣನ ಕಟ ಗೋವಿಂದ ಅಂತ ಹೇಳಿದಾಗ ಅವನು ಕೃಷ್ಣ ಆಗಲಿ, ನಾರಾಯಣ ಆಗಲಿ, ವಿಷ್ಣು ಆಗಲಿ ಎದ್ದು ಬರಲೇಬೇಕು. ಅದು ಬರ್ತಾನೆ. ಅವನು ಕಾದ ಎಣ್ಣೆ ಕೊಪ್ಪರಿಗೆನಲ್ಲಿ ಅವನು ಸುಧನ್ವ ಬಿದ್ದಿದ್ದಾಗ ಅವನಿಗೆ
ಮಲ್ಲಿಗೆ ಹೂಗಳು ಅಲ್ಲಿಂದ ಎದ್ದು ಬಂದು ಅಲ್ಲಿಂದ ಅರಳಿ ಅವನ್ನ ಹೊರಗಡೆ ಕರ್ಕೊಂಬರುತ್ತೆ. ಇದು ಕಾವ್ಯದ ಶಕ್ತಿ. ಅದನ್ನು ಯಾವುದೋ ರಾಗದಲ್ಲಿ, ಇದನ್ನು ನಾನು ಆರ್ಬಿನಲ್ಲಿ ಹಾಡಿದೆ, ಬೇರೆ ಯಾವುದೋ ರಾಗದಲ್ಲಿ ಹಾಡ್ಬೋದು ಅಲ್ಲ, ಆ ಭಾವ ಬರಬೇಕಲ್ಲ. ಯಾಕೆಂದರೆ ಸಾಹಿತ್ಯದ ಭಾವ ಅರ್ಥಕೊಂಡು ರಾಗ ಹಾಕಿದ್ರೆ ಚೆನ್ನಾಗುತ್ತೆ, ಇಲ್ಲದರ ಗಮಕ ಆಗಲ್ಲ ಅದು. ಇದು ಕೇಳೋಕೆ ಎಷ್ಟು ರೋಮಾಂಚಕವಾಗಿದೆ. ಜೊತೆಗೆ ಸರ್, ನೀವು ಸುಮಾರು 17ಕ್ಕೂ ಹೆಚ್ಚು ನೃತ್ಯ ರೂಪಕಗಳನ್ನು ರಚಿಸಿದ್ದೀರಾ. ಮಾಯಾಲಾಸ್ಯ, ಶರ್ಮಿಷ್ಠೆ, ವೆಂಕಟೇಶ ವೈಭವ. ಇಲ್ಲಿ ಸಾಹಿತ್ಯವನ್ನ ನೃತ್ಯ ರೂಪಕಕ್ಕೆ ಅಳವಡಿಸಿ ನಾಡಿನ ಹಿರಿಯ ನೃತ್ಯಪಟುಗಳಿಂದ ಪ್ರದರ್ಶನ ಸಹ ಮಾಡಿಸಲಾಗಿತ್ತು. ಇದನ್ನ ಕಾರ್ಯರೂಪಕ್ಕೆ ತಂದ ಅನುಭವ ಕುರಿತಾಗಿ ಒಂದೆರಡು ಮಾತು. ಇದು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ಯಾಕಂದ್ರೆ ನನಗೆ ಮೊದಲಿಂದ ಕಾವ್ಯಾಭ್ಯಾಸ ಅಂತ ಹೇಳಿದ್ನಲ್ಲ, ಕಾವ್ಯದಲ್ಲಿ ಬೆಳೆದು ನಂದು ಯಾವ ಪಕ್ಷ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅದು ಕಾವ್ಯ ಪಕ್ಷ ಅಂತ, ಕನ್ನಡದ ಕಾವ್ಯ ಪಕ್ಷ. ಹೀಗಾಗಿ ನನಗೆ ಅನೇಕ ನೃತ್ಯ ಪಟುಗಳು ದಯವಿಟ್ಟು ನೀವು ಬರ್ಕೊಡ್ಬೇಕು ಅಂತಂದಾಗ ಬಹಳ ಒಂದು ದೊಡ್ಡ ಚಾಲೆಂಜು ಸಂಸ್ಕೃತಿ ಇಲಾಖೆಯವರು ನನಗೆ ಒಂದು ಕೊಟ್ಟರು. ಆಗ ನಮ್ಮ ಕಾತಾ ಚಿಕ್ಕಣ್ಣ ಅವರಿದ್ದರು, ವೈಕೆ ಮುದ್ದುಕೃಷ್ಣ ಇದ್ದರು. ನಾನು ಬೆಂಗಳೂರಿಗೆ ಆಕಾಶವಾಣಿಗೆ ಬಂದ ಮೇಲೆ ಪಂಪಕಾವ್ಯ ವೈಭವ ಅಂತ, ಅದು ನಭೂತ ನ ಭವಿಷ್ಯತಿ, ಅದರಲ್ಲಿ ಸಂಗೀತ, ನೃತ್ಯ, ನಾಟಕ, ಗಮಕ 4 ವಿಭಾಗಗಳು ಒಂದೇ ಇದರಲ್ಲಿ, ಅಂದರೆ ಪಂಪಕಾವ್ಯವನ್ನು ಆಧರಿಸಿದ್ದು. ಹೈಲೈಟ್ ಏನು ಅಂದರೆ ನೀಲಾಂಜನ ನೃತ್ಯ, ಅದನ್ನು ಮಾಡಿದ್ದು. 1 ಗಂಟೆ 10 ನಿಮಿಷದ ಶೋ. ಅದು ಬನವಾಸಿನಲ್ಲೇ ಅದು ಆಯಿತು. ಅಲ್ಲಿಂದ ಶುರುವಾಯಿತು ನನ್ನ. ಅದಾದಮೇಲೆ ಇವರೇನು ಶರ್ಮಿಷ್ಠೆ, ವಿಶ್ವೋದ್ಭವ, ಕೆಲವರು ಏನು ಮಾಡಿದ್ರು, ಇಂಥ ಪ್ರಸಂಗಗಳು ಸಾಧಾರಣವಾಗಿ ನೃತ್ಯಕ್ಕೆ ಅಳವಡಿಸೋದೆಲ್ಲ ಪುರಾಣ ಪ್ರಸಂಗಗಳು ಅಥವಾ ಒಳ್ಳೆ ಕಥೆಗಳು, ವೀರೋಚಿತವಾಗಿರ್ಬೋದು, ಭಕ್ತಿ ಪ್ರಸಂಗಗಳು, ಶೃಂಗಾರಸದ್ದು, ಅಂಥದ್ದನ್ನೆಲ್ಲ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಕೆಲವರು ಬಂದು ಬರ್ಸ್ಕೊಂಡವ್ರು. ಏನು ಅಂತಂದ್ರೆ ನನಗೆ ಸ್ವಲ್ಪ ಸಂಗೀತನೂ ಗೊತ್ತಿರೋದ್ರಿಂದ ಬೇರೆ ಬೇರೆ ತಾಳುಗಳು ಕೂಡ ನಮ್ಮ ಬರೆಯೋದಕ್ಕೆ ಅವಕಾಶ ಆಯಿತು. ಅದನ್ನು ಒಳ್ಳೆ ಕಂಪೋಸರು ನಮ್ಮ ಚಾಮಿ ಅಂತವರು, ಮತ್ತು ಇನ್ನೂ ಎಷ್ಟೋ ಜನ, ತುಂಬ ಜನ ಮರೆತು ಹೋಗಿದೆ, ಬೇಕಾದಷ್ಟು ಜನ ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಒಳ್ಳೊಳ್ಳೆ ನೃತ್ಯ ರೂಪಗಳಾಗಿದೆ. ಇಲ್ಲಿ ಹೇಳಿದ್ದು ನೀವು ಒಂದು 3-4 ಇರ್ಬೋದು. ಇತ್ತೀಚೆಗೆ ನಾನು ಸೀತಾರಾಘವ ಅಂತ ಬರೆದೆ. ಅದು ಸೀತೆಯ ಕಣ್ಣಲ್ಲಿ ರಾಮ ಹೇಗೆ, ಜನರ ಕಣ್ಣಲ್ಲಿ ರಾಮ ಹೇಗೆ, ಲೋಕದ ಕಣ್ಣಿಗೆ ರಾಮ ಬೇರೆ, ಸೀತೆ ಕಣ್ಣಲ್ಲಿ ರಾಮ ಹೇಗೆ. ರಾಮನ ಮೇಲೆ ಬೇಕಾದಷ್ಟು ಅಪಾದನೆಗಳು ಬಂದಿತ್ತು, ಆದರೆ ಸೀತೆ ಹೇಗೆ ನೋಡ್ತಾಳೆ ಅದನ್ನು ಒಂದು ಫೆಮಿನಿಸ್ಟಿಕ್ ವ್ಯೂವಿಂದ ನಾನು ಅದನ್ನು ತೊಗೊಂಡು ಬರೆದಿದ್ದೆ. ಅದು ಬಹಳ ಮೆಚ್ಕೊಂಡು, ಅದು ಇತ್ತೀಚಿನ ರೂಪಕ. ಅದಾದಮೇಲೆ ಇನ್ನೊಂದು ಚಿತ್ರಾಂಗದ ಅಂತ ನಾ ಈಗ ಹೇಳಿದ್ನಲ್ಲ, ಅದ್ರದ್ದು ಒಂದು ನೃತ್ಯರೂಪಕ ಆಗ್ತಾಯಿದೆ. ಗಣೇಶನ ಮೇಲೆ ಆಯಿತು. ಅಂದರೆ ಹೆಚ್ಚು ಕಡಿಮೆ ಈ ಕಥೆಗಳನ್ನು ಆಧರಿಸಿ, ಪುರಾಣ ಕಥೆಗಳನ್ನು ಆಧರಿಸಿ ಇತ್ತೀಚೆಗೆ ಬರೀತಿರೋದು ನಾನು ಭರತೈಷ್ ವೈಭವದ್ದು, ಅಂದರೆ ಭರತ ಬಾಹುಬಲಿ ವ್ಯಾಯೋಗ, ಅದನ್ನು ಕೂಡ ಆದಿಪುರಾಣನ ಆಧರಿಸಿ ಅದನ್ನು ಹೀಗೆ ಸುಮಾರು ಒಂದು 10-18 ಆಗಿದೆ. ಅದರಲ್ಲಿ 15 ಎಲ್ಲ ನೃತ್ಯ ಪ್ರದರ್ಶನಗಳಾಗಿದೆ. ಎಲ್ಲ ಖ್ಯಾತ ನೃತ್ಯಪಟುಗಳನ್ನೇ ಅದನ್ನು ಮಾಡಿದ್ದಾರೆ. ಸರ್, ನೀವು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಹಾಗೂ ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಹೊಸ ತಲೆಮಾರಿಗೆ ಗಮಕ ಕಲಾ ತರಬೇತಿ ನೀಡಿದ ನಿಮ್ಮ ಅನುಭವದ ಕುರಿತಾಗಿ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ. ನಾನು ಆಗ ಆಕಾಶವಾಣಿಯಿಂದ ನಿವೃತ್ತ ಆಗಿದ್ದೆ, 1911 ಇರಬೇಕು. ಆಗ ಸಾಹಿತ್ಯ ಪರಿಷತ್ತು, ಅದರಿಂದ ಬೇರೆಯಾದ ಗಮಕ ಕಲಾ ಪರಿಷತ್ತು 1982ರಲ್ಲಿ ಅದು ಆರಂಭಗೊಂಡಿತು. ನಮ್ಮ ತಂದೆಯೇ ಅದರ ಸ್ಥಾಪಕರು ಮತ್ತು ಉಪಾಧ್ಯಕ್ಷರು. 82ರಿಂದ ಈಗಾಗಲೇ ನೋಡಿ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅದಕ್ಕೆ. 82 ಅಂತಂದರೆ 26 ಮತ್ತು 12 ತುಂಬ ವರ್ಷಗಳಾಗೋಯ್ತು. ನಾನು 1911ರಿಂದ 16 ತನಕ ಇದ್ದೆ, 5 ವರ್ಷಗಳು ಹತ್ತತ್ರ. ಗಮಕ ಸಮ್ಮೇಳನಗಳು ಮಾಡೋದು ಒಂದು ವಾಡಿಕೆ ಇತ್ತು. ಹೇಗೆ ಸಾಹಿತ್ಯ ಸಮ್ಮೇಳನ ಪರಿಷತ್ನವ್ರು ಮಾಡ್ತಾರೋ ಅದೇ ಥರ ನಾನು ಆಗ ಇದ್ದ ಅವಧಿನಲ್ಲಿ ಒಂದು 3 ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿ, ಅದು ಸಾಹಿತ್ಯ ಸಮ್ಮೇಳನಲ್ಲೇ. ಯಾಕಂದರೆ ಕನ್ನಡ ಗಮಕ ಅಂತಂದರೆ ಕನ್ನಡ ಸಾಹಿತ್ಯ ಬಿಟ್ಟು ಬೇರೆ ಏನಿಲ್ಲ, ಕನ್ನಡ ಕಾವ್ಯ ಬಿಟ್ಟು ಹೊರತಾಗಿ ಏನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅಷ್ಟೇ ವಿಜೃಂಭಣೆಯಿಂದ 3 ದಿನಗಳ ಸಮ್ಮೇಳನ ಮಾಡಿದೆ. ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ಬಿಜಾಪುರದಲ್ಲಿ, ಮತ್ತೊಂದು ತಿರ್ಗಾ ಬೆಂಗಳೂರಿನಲ್ಲಿ. 3 ಜನ ಅಧ್ಯಕ್ಷರು ಮಾಡಿ ನಾವು ಗಮಕ ರತ್ನಾಕರ ಅಂತ ಬಿರುದು ಕೊಡ್ತೀವಿ. ಅಂಥ ಒಂದು ಸಮ್ಮೇಳನಗಳ 3 ಸಮ್ಮೇಳನ ಮಾಡಿ 2 ನೀವು ಮೊದಲು ಪ್ರಶ್ನೆ ಕೇಳಿದ್ರಿ, ಯುವಕರನ್ನ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ, ಹಾಗಾಗಿ ನಾವು ತುಂಬ ಚೆನ್ನಾಗಿ ಹಾಡುವ 2 ಮಕ್ಕಳನ್ನ ಗಮಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ, ಒಂದು ತುಮಕೂರಿನಲ್ಲಿ ಒಂದು ಆಯಿತು, ಇನ್ನೊಂದು ಉಡುಪಿನಲ್ಲಾಯಿತು, ಮತ್ತೊಂದು ಬೇಲೂರಿನಲ್ಲಾಯಿತು. ಹೀಗೆ 3 ಮಕ್ಕಳ ಸಮ್ಮೇಳನ, ಅಂದರೆ ಮಕ್ಕಳ ಗಮಕ ಸಮ್ಮೇಳನ ಮಾಡಿದ್ವಿ. ಅದು ಇಂದಿನ ಯುವಕರಿಗೆ ಅದನ್ನು ಆ ಗಮಕ ಕಲಿಯೋದಕ್ಕೆ ಒಂದು ಉತ್ತೇಜನ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದು. ಹೀಗೆ 5 ಸಮ್ಮೇಳನ ಒಟ್ಟು
ಮಾಡಿ ಎಲ್ಲವನ್ನೂ ಯಶಸ್ವಿಗೊಳಿಸಿದ್ದಾಯಿತು. ಆಮೇಲೆ ನೀವು ಗುರು ಶಿಷ್ಯ ಪರಂಪರೆ ಅಂದ್ರಿ, ಅದು 1900 ನಾನು ಪಂಪಕಾವ್ಯ ವಿಭಾಗದ ಬಗ್ಗೆ ಮಾತಾಡೋದಲ್ಲ, ಆ ಸಮಯದಲ್ಲಿ ಅದಾದ ತಕ್ಷಣ ಆವಾಗ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ದೊಡ್ಡ ಒಂದು ಯೋಜನೆ ಹಾಕ್ಕೊಂಡ್ರು. ಏನು ಅಂತಂದರೆ, ನಶಿಸಿ ಹೋಗುತ್ತಿರುವ ಕಲೆಗಳ ಪುನರುತ್ಥಾನಕ್ಕಾಗಿ ಅಂತಲೇ ಹೇಳ್ತೀವಲ್ಲ, ಅದನ್ನು ಮಾಡಬೇಕು ಅಂತಂದಾಗ ಕೆಲವೆಲ್ಲ ಪಟ್ಟಿ ಮಾಡಿದಾಗ ಆಗಲೇ ಇದು ಸ್ವಲ್ಪ ಹಿಂದೆ ಸರಿಯುತ್ತಿತ್ತು ಈ ಕಲೆ. ಸುಗಮ ಸಂಗೀತ ಅವೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದ ಕಾಲ ಅಷ್ಟೇ, ಇನ್ನೂ ಬಂದಿರಲಿಲ್ಲ. ಅವಾಗ ಏನು ಮಾಡೋದು ಅಂತಂದರೆ, ಇಲಾಖೆಯವರು ಕೆಲವ್ರನ್ನ ನೇಮಿಸಿದ್ರು, ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಮಾಡಿದ್ರೆ ಅಂತ. ಆವಾಗ ಪೇಪರ್ ಕೊಟ್ಟಾಗ ಒಂದಿಷ್ಟು ಜನ ಮಿತಿ ಅಂತ ಇರುತ್ತೆ, ಯಾಕೆಂದ್ರೆ ಅವರೊಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಅಡಿನಲ್ಲಿ 2 ವರ್ಷ ಮಾಡಿದೆ. ಆಗ ನಮ್ಮ ತಂದೆಗೂ ಕೊಟ್ಟರು, ನಾನೂ ಮಾಡಿದೆ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳು ಬಂದರು. ಇವತ್ತಿನ ದಿವಸ ತುಂಬ ದೊಡ್ಡ ಗಮಕ, ಅದೊಂದು ಸರ್ಕಾರ ಕೊಟ್ಟ ಗೌರವ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಅದಕ್ಕೆ ಇವತ್ತಿಗೂ ಕೂಡ ಫೈಟ್ ಔಟ್ ಮಾಡ್ತಾ ಇದ್ದೀನಿ. ಯಾವಾಗ ಮಾಡಿದೆ ತಿರ್ಗಾ ಮಾಡಲೇ ಇಲ್ಲ. ಗುರು ಶಿಷ್ಯ ಪರಂಪರೆ ಅದನ್ನು ನಾದಸ್ವರ ಇರ್ಬೋದು, ತವಿಲ್ ಇರ್ಬೋದು, ಹರಕತೆ, ಬಹಳ ಮುಖ್ಯವಾಗಿ ಕಥಾಕಾಲಕ್ಷೇಪ ಏನು ಅಂತಂದರೆ ಎಲ್ಲ ಕಲೆಗಳ ಒಂದು ಕೇಂದ್ರ ಅದು ಕಥಾಕಾಲಕ್ಷೇಪ. ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಆಕಾಶವಾಣಿ ಭಾಷೆಯಲ್ಲಿ ಮ್ಯೂಸಿಕಲ್ ಡಿಸ್ಕೋರ್ಸ್ ಅಂತ ಹೇಳ್ತೀವಿ. ಕಥಾಕಾಲಕ್ಷೇಪ ಅಥವಾ ಹರಿಕತೆ ಅದು ಇವತ್ತೊಂದು ದಿವಸ ಪೂರ್ತಿ ನಶಿಸಿ ಹೋಗ್ತಾ ಇದೆ. ಕಾವ್ಯಗಳು ಹೋಗೋದಿಲ್ಲ, ಯಾಕೆಂದರೆ ಗಮಕೆಗಳು ಇವತ್ತಿಗೂ ಇದ್ದಾರೆ. ಕುಮಾರವ್ಯಾಸ ಮಂಟಪ ಪ್ರತಿ ದಿವಸ ಗಮಕೆಗಳಿಗೆ ಅವಕಾಶ ಕೊಡ್ತಾ ಇದೆ ರಾಜಾಜಿನಗರದಲ್ಲಿ, ಇವತ್ತಿಗೂ ನಡೀತಿದೆ ಸಂಜೆ ಹೊತ್ತು. ಆದರೆ ಹರಕತೆ ಅನ್ನೋದು ಮುಂದೆ ಹೋಗಿ ಇಂಥದನ್ನೆಲ್ಲ ತಿರ್ಗಾ ಮಾಡಿ ಅಂತ ನಾನು ಅವ್ರಿಗೆ ಆಗಾಗ ನಾನು ಹೇಳ್ತಾ ಇರ್ತೀನಿ. ಮಾಡಬೇಕಷ್ಟೇ. ಸರ್ಕಾರಕ್ಕೆ ಏನು ದೊಡ್ಡ ಹೊರೆ ಆಗೋದಿಲ್ಲ, ಅದು ಮಾಡಬೇಕು ಅವರು. ಇವೆರಡೂ ಕೂಡ ನನಗೆ ತುಂಬ ದೊಡ್ಡ ಅನುಭವವನ್ನು ಕೊಟ್ಟಿದೆ. ಪರಿಷತ್ತಿಗೆ ಒಂದು ಹೆಸರು ಬಂತು, ಕಲೆಗೆ ಒಂದು ಹೆಸರು ಬಂತು. ಆಮೇಲೆ ಸರ್ಕಾರದವರು ಕುಮಾರವ್ಯಾಸ ಪ್ರಶಸ್ತಿ ಅಂತಲೇ ಕೊಡ್ತಾ ಇದ್ದಾರೆ ಗಮಕೆಗಳಿಗಿನ್ನ, ಅದಕ್ಕಿಂತ ಇನ್ನೇನು ಬೇಕು. ಎಲ್ಲ ಪ್ರಶಸ್ತಿಗಳ ಜೊತೆ ದೊಡ್ಡ ಮೊತ್ತದ ಒಂದು ಪ್ರಶಸ್ತಿನ ಪ್ರತಿ ವರ್ಷ ಕೊಡ್ತಿದ್ದಾರೆ. ಅಷ್ಟಕ್ಕೆಲ್ಲ ಅದು ಕಾರಣ ಆಗಿದೆ ಹಿಂದೆ. ಜೊತೆಗೆ ಶಾಲಾ ಶಿಕ್ಷಕರಿಗೆ ಪದ್ಯ ಕಾವ್ಯಗಳನ್ನ ಗಮಕ ರೂಪದಲ್ಲಿ ವ್ಯಾಖ್ಯಾನ ಮಾಡುವುದರ ಕುರಿತಾಗಿ ತರಬೇತಿ ಸಹ ನೀಡಿದ್ರಲ್ವಾ? ಇದು ಅವಾಗ ಏನಾಯ್ತು ಅಂತಂದ್ರೆ, ನಮಗೆ ನಾನು ಹೇಳೋದವ್ರು ಬೇಕಷ್ಟೇ. ನಮ್ಮ ಕನ್ನಡ ಪ್ರಾಧಿಕಾರ ತುಂಬ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾಗ, ನಾಗರಾಜ ಮೂರ್ತಿ, ನಾವೆಲ್ಲ ಅನೇಕ ಕಡೆಗಳಲ್ಲಿ ಹೋಗಿ, ಅದು ಮದ್ರಾಸ್ ವಿಶ್ವವಿದ್ಯಾಲಯ ಕೂಡ ಇರ್ಬೋದು, ಅಲ್ಲೆಲ್ಲ ಹೋಗಿ ಗಮಕ ಪಾಠ ಅಂತಂದರೆ ಪಾಠ ಮಾಡಿಲ್ಲ, ಹೇಳ್ಕೊಟ್ಬಿಟ್ಟು ಬಂದಿದ್ದೀವಿ ಆಸಕ್ತಿ ವಿದ್ಯಾರ್ಥಿಗಳಿಗೆ. ಶಾಲೆಗಳಲ್ಲಿ ಅಂದರೆ ಇವಾಗ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಯಾವುದೋ ಒಂದು ಕಾವ್ಯ ಭಾಗ ಇರುತ್ತೆ, ಗೊತ್ತಾಯ್ತಾ? ಆ ಕಾವ್ಯ ಭಾಗವನ್ನು ನಾವೇ ಮಾಡೋದು. ಈಗ ಮೊನ್ನೆ ಕೂಡ ಒಂದು ಕಾಲೇಜಲ್ಲಿ ಮಾಡಿದ್ವಿ ನಾವು, ಗೊತ್ತಾಯ್ತಾ? ಅವ್ರಿಗಿದ್ದ ಪಠ್ಯವನ್ನೇ ನಾವು ಗಮಕ ರೂಪದಲ್ಲಿ ಮಾಡಿದ್ವಿ, ಇನ್ನೊಬ್ಬರು ವ್ಯಾಖ್ಯಾನ ಮಾಡಿದ್ರು. ಅಂದರೆ ಅವ್ರಿಗೆ ಅದೇ ಕಾವ್ಯನ ಅವ್ರ ಮೇಷ್ಟ್ರಿಂದ ಕೇಳಿರ್ಬೋದು, ಆದರೆ ನಮ್ಮಿಂದ ಕೇಳಿದಾಗ ಅವ್ರಿಗೆ ಆಗೋ ಅನುಭವವೇ ಬೇರೆ. ಈ ಥರದ್ದು ಬೇಕಾದಷ್ಟು ಮಾಡಿದ್ವಿ. ಅದರಲ್ಲಿ ಕೂಡ ತುಂಬ ಆಸಕ್ತಿ ತೋರಿಸಿದ್ದಾರೆ. ಸರ್, ನಮಗೆ ಗೊತ್ತೇ ಇರಲಿಲ್ಲ ಇದಿಷ್ಟು. ಪದ್ಯ ಓದೋದು ಬೇರೆ, ಅದು ಹಾಡೋದಿದೆಯಲ್ಲ, ಹಾಡೋದ್ರಿಂದ ಹೆಚ್ಚಿಗೆ ಜನಕ್ಕೆ ಅದು ತಲುಪುತ್ತೆ. ಪದ್ಯ ಓದಬೇಕು. ಇದು ಪದ್ಯ ಇರೋದೇ ಓದೋದಕ್ಕಲ್ಲ, ಹಾಡೋದಕ್ಕೆ. ಕತೆ ಇರೋದು ಓದೋದಕ್ಕೆ. ಆದರೆ ಹಾಡೋದಿಲ್ಲ ಇವತ್ತು, ಯಾಕಂದರೆ ಅದು ಹಾಡೋದು ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲರಿಗೂ ಹಾಡೋದಕ್ಕೆ ಬರುತ್ತೆ ಅಂತಲ್ಲ, ಆದರೆ ಹಾಡೋದಕ್ಕೆ ಪ್ರಯತ್ನ ಪಡಬೇಕು. ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರತ್ನ ಅಂತ ಮಕ್ಕಳಿಗಿದ್ದಾಗ ಹೇಳಿಕೊಟ್ರೆ ಏನಾದ್ರು ಸ್ವಲ್ಪ ಕಿವಿನಲ್ಲಿ ನೆನಪಿರುತ್ತೆ. ಇವಾಗ ನನಗೆ ಎಷ್ಟೋ ಪದ್ಯಗಳು ಬಾಯಿಗೆ ಬರ್ಬೋದು, ಅದೆಲ್ಲ ನಾನೇನು ಗಟ್ಟು ಮಾಡಿದ್ದಲ್ಲ. ಓದ್ತಾ ಹಾಡ್ತಾ ಕಾರ್ಯಕ್ರಮದಲ್ಲಿ ಕೊಡ್ತಾ ನೆನಪಿನಲ್ಲಿ ಗದ್ಯ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಪದ್ಯ ನೆನ್ಪಿಟ್ಕೋಬೋದು. ಆ ದೃಷ್ಟಿಯಿಂದ ಶಾಲೆ ಮಕ್ಕಳಿಗೆ ಆದಷ್ಟು ಅದನ್ನು ಈಗಲೂ ಮಾಡ್ತಾಯಿದ್ದೀವಿ. ಈಗ ಇನ್ನೊಂದು ವಿಶೇಷ ಏನು ಅಂತಂದರೆ, ಗಂಗೂಬಾಯಿ ವಿಶ್ವವಿದ್ಯಾಲಯದಿಂದ ಗಮಕಕ್ಕೆ ಮಾನ್ಯತೆ ಸಿಕ್ಕಿದೆ. ವಾಗ್ದೇವಿ ಪ್ರತಿಷ್ಠಾನ ಅನ್ನೋದು ತುಂಬ ದೊಡ್ಡ ಕೆಲಸ ಮಾಡ್ತಾಯಿದೆ. ಅವರು ಕೊಟ್ಟ ಸಿಲೆಬಸ್ಸನ್ನು ಅವರು ಒಪ್ಕೊಂಡು ಬೆಂಗಳೂರಿನಲ್ಲಿ ಗಮಕಿ ರಾಘವೇಂದ್ರ ಸ್ನಾತಕೋತ್ತರ ಇದು ತರಬೇತಿ ಕೇಂದ್ರ ಅಂತ ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ ನಡೀತಿದೆ. ಇದು ಇತ್ತೀಚಿನ ಇನ್ಫಾರ್ಮೇಷನ್ನು. ಗಂಗೂಬಾಯಿ ಯೂನಿವರ್ಸಿಟಿ ಇದೆಯಲ್ಲ, ಅದು ಕೂಡ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆ, ಗಮಕಕ್ಕೆ ಮಾನ್ಯತೆ ಕೊಟ್ಟಿದೆ. ಅಂದರೆ ಡಿಪ್ಲೊಮೊ ತೆಗೆದಿದೆ, MA ತೆಗೆದಿದೆ. ಇನ್ನು ಇದಕ್ಕಿಂತ ಇನ್ನೇನು ಬೇಕು? ಕಾವ್ಯ ಯಾರೋ ಕೇಳ್ತಾರೆ, ಕೇಳ್ದವರು ಯಾವುದೂ ಕೇಳಲ್ಲ. ಈ ಒಂದು ಮಾತಿದೆ ಗೊತ್ತಾ ನಿಮಗೆ? ಅಯ್ಯೋ ರೇಡಿಯೋ ಯಾರು ಸಾರ್ ಕೇಳ್ತಾರೆ ಅಂದರೆ, ಯಾರು ಕೇಳ್ತಾರೆ ಅಂತಂದರೆ, ರೇಡಿಯೋ ಯಾರು ಕೇಳಲ್ವೋ ಅವ್ರು ಹೇಳ್ತಿರ್ತಾರೆ ರೇಡಿಯೋ ಯಾರು ಸಾರ್ ಕೇಳ್ತಾರೆ ಅಂತ. ಇದು ಹಾಗೇನೇ ಆಗಿರೋದು. ಗಮಕ ಯಾರು ಸಾರ್ ಕೇಳ್ತಾರೆ, ಕೇಳೋರು ಕೇಳ್ತಾರೆ. ಯಾವ ಕಲೆಗೂ ಸಾವಿಲ್ಲ, ಗೊತ್ತಾಯ್ತಾ? ಎಲ್ಲ ಕಲೆಗೂ ಜೀವಂತೆ. 64 ಕಲೆಗಳಲ್ಲಿ 34ನೇ ಕಲೆ ಇದು ಗಮಕ ಅಂತ ಹೇಳ್ತಾರೆ. ಸಾಹಿತ್ಯ ಮತ್ತು ಸಂಗೀತ ಎರಡು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು. ಅದು ನಮ್ಮನ್ನು ಹಿಡ್ಕೊಳ್ಳುತ್ತೆ, ನಾವು ಅದನ್ನು ಹಿಡ್ಕೊಳ್ಳೋದು ಕಲ್ತ್ಕೋಬೇಕಷ್ಟೇ. ಈ ಡಿಜಿಟಲ್ ಯುಗದಲ್ಲಿ ಗಮಕ ಕಲೆಯ ಬೆಳವಣಿಗೆ, ಪ್ರಚಾರ, ಈ ಕುರಿತಾಗಿ ನಿಮ್ಮ ಅನುಭವ ಮತ್ತು ಅಭಿಪ್ರಾಯ? ಈಗ ಏನಾಗಿದೆ ಅಂತಂದರೆ, ಎಲ್ಲರೂ ಆನ್ಲೈನ್ ಬಂದು ನಿಂತಾರೆ. ಬೆಂಗಳೂರಿನ ಟ್ರಾಫಿಕ್ ಗೊತ್ತಲ್ಲ ನಿಮಗೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೋದು 1.5 ಗಂಟೆನಲ್ಲಿ. ಮಲ್ಲೇಶ್ವರದಿಂದ ಗಾಂಧಿದ್ವಾರಕ್ಕೆ ಬರೋಕ್ಕಾಗೋದಿಲ್ಲ.
ಹಾಗಾಗಿ ಎಲ್ಲರೂ ಆನ್ಲೈನ್ ಕ್ಲಾಸ್ ಮಾಡಿ ಅಂತಾರೆ. ನಾನು ಇನ್ನೂ ಆನ್ಲೈನ್ ಕ್ಲಾಸ್ಗೆ ಹೋಗಿಲ್ಲ. ಯಾಕೆಂದರೆ ಇನ್ನೊಂದು ಏನು ಅಂತಂದರೆ, ಎದುರುಗಡೆ ಕೂತ್ಕೊಂಡು ಹೇಳ್ಕೊಡೋದಿದೆಯಲ್ಲ, ಆ ಅನುಭವನೇ ಬೇರೆ. ನಾವು ಪಾಠ ಮಾಡ್ತಿದ್ದಾಗೆ ಕಾಲೇಜಲ್ಲಿ, ಈಗ ನಾನು ಅಲ್ಲಿ ಯಾವುದೋ ಡಿಪ್ಲೊಮಾ ಕ್ಲಾಸ್ ತಗೋತಾ ಇದ್ದೀನಿ, ಅಲ್ಲಿ ಅವರ ಮುಖಭಾವಗಳು ನೋಡ್ಬೋದು. ನಾವು ಹೇಳ್ಕೊಟ್ಟಿದ್ದಾಗ ಅವ್ರು ಹಾಡೋದು, ಅವ್ರ ಪ್ರತಿಕ್ರಿಯೆ, ಅವರ ಆನಂದ, ಅಥವಾ ಸಾರ ಆಗಬೇಕು, ಒಂದು ಇಂಟ್ರಾಕ್ಷನ್, 2 ವೇ ಕಮ್ಯುನಿಕೇಷನ್ ಇರುತ್ತೆ, ಸಂವಹನ ಅಂತ ಹೇಳ್ತೀವಿ. ಇದರೊಳಗೆ ಹಂಗಿರೋದಿಲ್ಲ ಆನ್ಲೈನಲ್ಲಿ. ಆದರೆ ಕೇಳಿಸ್ಕೋಬೇಕು, ಕೇಳಿದ ಜನ ಒಪ್ಪಿಸ್ಕೋತಾರೆ. ಅದಕ್ಕೆ ಆನ್ಲೈನ್ ಬಹುಶಃ, ಆದರೆ ಹೆಚ್ಚಿಗೆ ರೀಚ್ ಆಗಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ನೀವು ರೂಪಕಗಳ ರಚನಾಕಾರರು ಹೌದು, ಸರಣಿ ಕಾರ್ಯಕ್ರಮಗಳ ಗಾಯಕರು, ನಿರ್ದೇಶಕರು, ನಿರ್ಮಾಪಕರು ಹೌದು. ಇಷ್ಟೊಂದು ಪಾತ್ರಗಳ ನಿರ್ವಹಣೆ ಹೇಗೆ ಅಂತ ಒಂದು ಕುತೂಹಲ. ನಮ್ಮಲ್ಲಿ ಒಂದು ಮಾತಿದೆ, ಸಮಯದ ಅಭಾವ ಅಂತ. ಈ ಮಾತನ್ನು ನಾನು ಒಪ್ಪೋದಿಲ್ಲ. ಇರೋದು 24 ಗಂಟೆ, ಉಪಯೋಗಿಸ್ಕೊಳ್ಳೋದು ನಮಗೆ ಗೊತ್ತಿರಬೇಕಷ್ಟೇ. ಅದಕ್ಕೆ ಕ್ಷಮೆನೇ ಇಲ್ಲ. ಕ್ಷಮಿಸಿಬಿಡಿ ಅಂತೀವಿ ನಾವು ತಪ್ಪು ಮಾಡಿದಾಗ, ಅದು ಆಕಾಶವಾಣಿಗೂ ಸೇರುತ್ತೆ. ಆದರೆ ಒಂದ್ಸಲಿ ಏರ್ ಮೇಲೆ ಹೊಟ್ಟೋದ್ರೆ ಮುಗಿದೋಯ್ತದು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಸಮಯದ ಒಂದು ಪರಿವು ಅಂತ ಹೇಳ್ತೀವಿ, ಅರಿವು, ಅದಿರಬೇಕು. ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಮಗೆ ಇಲ್ಲಿ ಆಕಾಶವಾಣಿಲಿದ್ದಾಗ ಸ್ಟುಡಿಯೋ ಇದೆಯಲ್ಲ, ಅದು ನಮಗೆ ಸಮಯನ ಹೇಳ್ಕೊಡ್ತಾ ಇರಲಿಲ್ಲ. ಹೊರಗಡೆ ಬರ್ತಿದ್ದಾಗಲ್ಲ 9 ಗಂಟೆ ಆಯಿತಾ, 10 ಗಂಟೆ ಆಯಿತಾ ಅಂತ. ಅಂಥ ಕಾರ್ಯಕ್ರಮಗಳು ಇವಾಗ ನಾವು ಹೇಳಿದ್ವಲ್ಲ, ಅಮೃತ ಸಿಂಚನ ಆಗಲಿ, ಹಿಂದೆ ಬಂದು ಮಾತಾಡಿದ್ದೆ, ಅರಿವಿನ ಗುರು ಅಲ್ಲಮ್ಮ ಆಗಲಿ, ಸರ್ವಜ್ಞನ ಇದಾಗಲಿ, ಆಮೇಲೆ ನಮ್ಮ DVG ಅವರ ಅಂತಃಪುರ ಗೀತೆಗಳಾಗಲಿ, ಕಾವ್ಯ ಸಂಪುಟ ಅಂತ ಇಡೀ ಕಾವ್ಯನೇ, ರಾಮಾಯಣ ದರ್ಶನ ಮಾಡಿದ್ವಿ, ಜೈಮಿನಿ ಭಾರತ ಮಾಡಿದ್ವಿ ಇಲ್ಲಿ ಇದ್ದಾಗ. ಅವಾಗ ನಮಗೆ ಸಮಯದ ಪರಿವಿರಲಿಲ್ಲ. ಅದು ಮಾಡಬೇಕು ಅಂತ. ಅದರಲ್ಲೂ ಅಮೃತ ಸಿಂಚನ ಮಾಡಿದಾಗ ನನ್ನದೇ ಸ್ಕ್ರಿಪ್ಟ್ ಅದು. ಅನೇಕ ನಾಟಕ ಕಲಾವಿದರು ಕೂಡ ಬಂದು ಅದಕ್ಕೆ ಧ್ವನಿಗಳನ್ನು ಕೊಡ್ತಾಯಿದ್ರು. ಅದು ಒಂದು ರೀತಿಯಲ್ಲಿ ಅದು ಹೇಗೆ ಹೋಯಿತು ಗೊತ್ತಿಲ್ಲ. ಆ ವರ್ಷ ಹೇಗೆ 3 ತಿಂಗಳು 6 ತಿಂಗಳು. ನಿಮಗೆ ಒಂದು ವಿಷಯ ಹೇಳ್ತೀನಿ, 8:15 ಗಂಟೆಗೆ ಇಲ್ಲಿ ಪ್ರಸಾರ ಆಗ್ತಾಯಿದ್ರೆ ಎಷ್ಟೋ ಕೇಂದ್ರಗಳಲ್ಲಿ ಹೊರಗಡೆಯಲ್ಲಿ ಕಮ್ಯುನಿಟಿ ಹಾಲ್ ಅಂತ ಮಾಡಿ ಅದನ್ನು ಅಲ್ಲಿ ಕೇಳ್ತಾಯಿದ್ರು. ಗುಲ್ಬರ್ಗಾದಲ್ಲಿ 100 ಕಾಗದ ಮಿನಿಮಮ್ ಬರೋದು, ಅದಕ್ಕೆ ಒಂದು ಬಹುಮಾನ ಅಂತ ಇಟ್ಕೊಂಡು ಕಮ್ಯುನಿಟಿ ರೇಡಿಯೋ ಸೆಂಟರ್ ಆ ಥರದ್ದು ಮಾಡಿಕೊಂಡು ಅಲ್ಲಿ ಅಮೃತ ಸಿಂಚನ ಹಾಕ್ತಾಯಿದ್ರು. ಗುಲ್ಬರ್ಗ, ಬೀದರು, ಬೇರೆ ಬೇರೆ ಕಡೆಗಳೆಲ್ಲ. ಅಂದರೆ ಆವಾಗ ಆಕಾಶವಾಣಿಯ ಒಂದು ಕೇಳುಗ ಸಂಖ್ಯೆ ಇದೆಯಲ್ಲ, ಅಂದರೆ ಅಂಥ ಹುಚ್ಚು ಎಬ್ಸಿತ್ತು. 26 ಎಪಿಸೋಡ್ಗಳು, ಸುಮಾರು 187 ವಚನಗಳು. ಅದು ಇಲ್ಲಿದ್ದರೂ ಕೂಡ ನಾನು ಮಾಡಿದ, ನನಗೆ ಪರ್ಮಿಷನ್ ಮೇಲ್ನವ್ರು ಕೊಟ್ಟಿದ್ದರಿಂದ ಖಾಸಗಿ ಸ್ಟುಡಿಯೋದಲ್ಲಿ ಮಾಡಿದ್ದು ರೆಕಾರ್ಡಿಂಗು. ಎಲ್ಲ ಸಂಗೀತಗಾರರು, ಕರ್ನಾಟಕದ ಎಲ್ಲ ಸಂಗೀತಗಾರರು, ಪ್ರಮುಖವಾದ ಸಂಗೀತಗಾರರೆಲ್ಲ ಬಂದಿದ್ದಾರೆ ಅದ್ರ ಕಡೆ. ಭಾಳ ರೋಚಕವಾದ ಅನುಭವಗಳು. ರೂಪಕಗಳ ಬಗ್ಗೆ ನಮಗೆ ಗೊತ್ತೇ, ಇವಾಗ ಕನ್ನಡ ನಾಡಿನ ವರ್ಣನೆ ಬಂತು ಅಂದರೆ ಕಾವ್ಯಗಳನ್ನು ಆಧರಿಸಿ ರೂಪಕ ಬರೆಯೋದು, ಹಬ್ಬಗಳು ಬಂತು ಅಂದರೆ ಬರೆಯೋದು, ಈ ಥರದ್ದೆಲ್ಲ ಇದ್ದೇ ಇತ್ತು. ನಮ್ಗೆ ಹೇಗಿದ್ರು ಕಾವ್ಯ ಕಣ್ಮುಂದೆ ಇದ್ದೇ ಇದೆಯಲ್ಲ. ಹೊಸೆಯೋದು ಎಷ್ಟೊತ್ತರಲ್ಲಿದೆ, 4 ಪದ್ಯ ನೋಡ್ದ, 4 ವಾಕ್ಯ ಬರೆದ, ಬಟ್ ತುಂಬ ಚೆನ್ನಾಗದು. ಬರಿತಾನೂ ಇದ್ದೆ, ಅದನ್ನು ಇದು ಪ್ರೊಡ್ಯೂಸು ಮಾಡ್ತಾಯಿದ್ದೆ. ಆ ಸ್ವಾತಂತ್ರ್ಯ ಇತ್ತು ನಮಗೆ. 1000 ಆಸಕ್ತರಿಗೆ ತರಬೇತಿ ನೀಡಿ ಗಿನ್ನಿಸ್ ದಾಖಲೆ ಸ್ಥಾಪಿಸುವ ಮತ್ತು ಉಚಿತ ಗಮಕ ಪಾಠ ಹೇಳಿಕೊಡುವ ನಿಮ್ಮ ಮುಂದಿನ ಧ್ಯೇಯ ಹಾಗೂ ಕನಸುಗಳ ಬಗ್ಗೆ ಒಂದೆರಡು ಮಾತು. ಬಹಳ ಹಿಂದೆ ಬರೆದಿದ್ದದು ತಮ್ಮ ಹತ್ರ ಬಂದಿದೆ. ಕನಸು ಎಲ್ಲರಿಗೂ ಇರುತ್ತೆ, ನನಸಾಗಬೇಕಷ್ಟೇ. ಗಿನ್ನಿಸ್ ದಾಖಲೆ ಅಂತಂದರೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಗಿನ್ನಿಸ್ ದಾಖಲೆ ಅದು ಆಗಿದೆ. ನೃತ್ಯ ರೂಪಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಶ್ರಮಪಟ್ಟೆ. ಅದು ಕೂಚಿಪುಡಿ ನೃತ್ಯದ್ದು, ಅದಕ್ಕೆ ಅದು ಬಂದಿದೆ, ಗಿನ್ನಿಸ್ ದಾಖಲೆ ಬಂದಿದೆ. ಆದರೆ ಒಂದು ಹೇಳ್ತೀನಿ, ಒಂದು ಕಾಲಕ್ಕೆ 1,000 ಜನ ಗಮಕ ಪರೀಕ್ಷೆಗಳು ತೊಗೊಂಡಿದ್ರು. ಇದು ದೊಡ್ಡ ಇತಿಹಾಸ. 1,000 ಜನ. ಯಾವ SSLC ಪರೀಕ್ಷೆನ ಅಂತ ಕೇಳಿದ್ರು. ಸಂಸ್ಕೃತ ಕಾಲದ ಇಲ್ಲ ಜೀನಾರಾಯಣ ಅವರು ಇದ್ದ ಕಾಲ, ನಮ್ಮ ತಂದೆಯವರು ಇದ್ದಾಗ ಇಲ್ಲ, ಅದು ಗಮಕ ಪರೀಕ್ಷೆನ, ಅದಕ್ಕೆ ಇಷ್ಟೊಂದು ಜನನ ಅಂತ. ಅಂದರೆ ಆ ಥರದ ಕಾಲ ಮರುಕಳಿಸ್ಬೇಕು. ಹೆಚ್ಚಿಗೆ ಜನ ಕಲಿತು. ಇವಾಗ ದಾಖಲೆ ಮಾಡೋದು ಮುಖ್ಯ ಅಲ್ಲ, ಹೆಚ್ಚಿಗೆ ಜನಕ್ಕೆ ರೀಚ್ ಆಗಬೇಕು. ಕನ್ನಡ ರೀಚ್ ಆಗ್ತಿಲ್ವಲ್ಲ. ಕನ್ನಡ ಕಾವ್ಯ ಹೇಗೆ ರೀಚ್ ಮಾಡ್ತಿರೋ ದಿವಸ? ಮೊದಲು ನನಗನ್ಸುತ್ತೆ ಇವಾಗ ಈ ಆಸೆಗಳು ಇಟ್ಕೊಳ್ಳೋಣ, ಕನಸುಗಳು ಇಟ್ಕೊಳ್ಳೋಣ. ಆದರೆ ಕನಸು ಆಗಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ನನಸಾಗಿ ಮಾಡಬೇಕಾಗತ್ತೆ. ತುಂಬ ಕಷ್ಟಪಡಬೇಕು. ಮೊದಲು ಕನ್ನಡ ಕಾವ್ಯಗಳನ್ನು ಪಠ್ಯದಲ್ಲಿ ಅಳವಡಿಸೋ ಕೆಲಸ ಮಾಡಬೇಕು. ಮೂಲತಃ ಅಲ್ಲಿದೆ ನಮ್ಮದು. ಕನ್ನಡ ಕಾವ್ಯಗಳೇ ಇಲ್ಲ ಇವತ್ತು ಕಾಲೇಜಲ್ಲೆಲ್ಲ. ಪ್ರೈಮರಿ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ, ಯಾವುದೋ ಒಂದು 2 ಪದ್ಯ ಇರೋದು, 3 ಪದ್ಯ ಇರೋದು, ಅದನ್ನು ಸರಿಯಾಗಿ ಪದವಿ ವಿಭಾಗ ಮಾಡಿ ಅರ್ಥನೂ ಗೊತ್ತಿಲ್ಲದೇನೆ ಹೇಳ್ಕೊಡದೇ ಇರತಕ್ಕಂಥ ಅಧ್ಯಾಪಕರಾಗ್ಬಿಟ್ಟಿದೆ. ಕನ್ನಡವನ್ನು ಕನ್ನಡದವ್ರಿಗೆ ಹೇಳಿಕೊಡುವ ಒಂದು ಸ್ಥಿತಿ ಇವತ್ತು ಒದಗಿದೆ. ಅದು ಆಗಬಾರ್ದು. ಕನ್ನಡ ಚೆನ್ನಾಗಿದ್ದರೆ ಗಮಕ ಬೆಳೆಯುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ. ಸರ್, ಕೊನೆಯದಾಗಿ ಆಕಾಶವಾಣಿ ಮತ್ತು ಗಮಕ ಕಲೆ ಈ ಕುರಿತಾಗಿ ಮರೆಯಲಾಗದ ನೆನಪು ಯಾವುದಾದ್ರೂ ಇದ್ರೆ? ಮರೆಯಲಾಗದ ನೆನಪು ಅಂದರೆ ಒಂದೇ ಒಂದು ಹೇಳ್ತೀನಿ, 1 ನಿಮಿಷದಲ್ಲಿ. ನಾನಿಲ್ಲಿ ಬಂದಾಗ
ಜ್ಯೋತ್ಸ್ನಾ ಕಾಮತ್ ಅವರು ನಿರ್ದೇಶಕರಾಗಿದ್ದರು. ಮೈಸೂರು ಆಕಾಶವಾಣಿ ನನಗೂ ಅವರು ನಿರ್ದೇಶಕರಾಗಿದ್ದರು. ಇಲ್ಲಿ ಬಂದಾಗ ಅವ್ರೇನು ಮಾಡೋದು ಅಂತಂದರೆ, ಅವ್ರಿಗೆ ಈ ಕಲೆ ಕಂಡ್ರೆ ಬಹಳ ಪ್ರೀತಿ. ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬರೀ ಸಂಗೀತ ನಾಟಕ ಬೇರೆ ಬೇರೆ ನಡೀತಿತ್ತಲ್ಲ, ನಮ್ಮಲ್ಲೇ ಇಷ್ಟು ದೊಡ್ಡ ಜಾಗ ಇದೆ ಅಂತ ಹೇಳಿ ಒಂದು ಪೆಂಡಾಲ್ ಹಾಕಿಸ್ಬಿಟ್ಟು ರಾಜ್ಯೋತ್ಸವದ ಸಮಯದಲ್ಲಿ ಒಂದು ನ್ಯಾಷನಲ್ ರಾಜ್ಯ ಮಟ್ಟದ ಸ್ಪರ್ಧೆಗಳು ನಡೆಯುತ್ತೆ. ಈಗಲೂ ನಡೀತಿರ್ಬೋದು, ಗೊತ್ತಿಲ್ಲ ನನಗೆ. ಆವಾಗ ಬಹುಮಾನಗಳನ್ನ ವಿತರಣೆ ಮಾಡೋ ಸಮಯದಲ್ಲಿ 1.5 ಗಂಟೆ 2 ಗಂಟೆ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಮಾಡು ಅಂತಂದರು. ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇವತ್ತು ಕೂಡ ಕೆಲವು ಚಂದ್ರಮೌಳಿ ಅಂತೆಲ್ಲ ಬಂದಿದ್ದು ಎಲ್ಲೂ ನೆನಪಿಸ್ಕೋತಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಆಕಾಶವಾಣಿ ಗಮಕ ಕಾವ್ಯ ವಾಚನ ವ್ಯಾಖ್ಯಾನ ಇಲ್ಲಿ ಪ್ರಮಿಸಸ್ ಎಲ್ಲ ಆಯಿತು. HR K ಶಿವಮೂರ್ತಿಗಳು ಅದನ್ನು ಹಾಡಿದ್ರು, ರಘುಪತಿ ಶಾಸ್ತ್ರಿಗಳು ವ್ಯಾಖ್ಯಾನ ಮಾಡಿದ್ರು. ಅದಾದಮೇಲೆ ಇನ್ನೂ 1 ವರ್ಷ ಮಾಡಿದ್ರು ರಘುಪತಿ ಶಾಸ್ತ್ರಿಗಳು, ಮತ್ತು ಇನ್ನು ಗಂಗಮ್ಮ ಕೇಶವ, ಅದು ಇನ್ಯಾರೋ ಮರ್ತೋಯ್ತು ನನಗೆ, ಮಾಡಿದ್ರು. 2 ವರ್ಷ ಮಾಡಿದ್ದು ನನಗೆ ಅವ್ರನ್ನ ಬಂದ ತಕ್ಷಣ ಇಂಥದ್ದು ಒಂದು ಮಾಡು ಅಂತಂದಾಗ, ಆವಾಗ ನಮ್ಮ ಕಮ್ಯುನಿಟಿ ಅಂತ ಏನಿದೆ, ನಮ್ಮ ಕಾವ್ಯವನ್ನು ಪ್ರೀತಿಸೋ ಕಮ್ಯುನಿಟಿ ಇದೆ, ಅವ್ರಿಗೆ ಆದ ಸಂತೋಷ ಅಷ್ಟಲ್ಲ. 500 ಜನ ಬಂದಿದ್ದರು. 500 ಜನಕ್ಕೂ ಊಟ ಅವತ್ತಿನ ದಿವಸ. ಇದು ಆ ಮೇಡಮ್ ಇದ್ದಾಗ ಅವ್ರು ನನ್ನ ಕೈಲಿ ಮಾಡಿಸಿದ ಕೆಲಸ ಅದು. ಆಮೇಲೆ ಗಮಕಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು. ನಾನೇ ಆಡಿಷನ್ ಮಾಡಲಿ, ಅದಕ್ಕೊಂದು ಸ್ವಲ್ಪ ಇದು ಸಂಗೀತವೂ ಅಲ್ಲ ಗಮಕವೂ ಅಲ್ಲ, ಆ ಫೀ ಕೊಡೋಕ್ಕಾಗಲ್ಲ, ಈ ಫೀ ಕೊಡೋಕ್ಕಾಗಲ್ಲ, ಏನೇನೋ ಡೈರೆಕ್ಟ್ರೇಟ್ ಇದರಲ್ಲಿ ಹೊಡೆದಾಡಿ ಅದನ್ನು ನಮ್ಮ ಬಾನುಲಿದ ತೇರು ಏನಿದೆಯಲ್ಲ, ಬಾನು ಕಲಿಗಳು, ಅದರಲ್ಲಿ ನಮ್ಮ ಸುಮತಿಯವರೆಲ್ಲ ತಂದಿದ್ದಾರೆ. ಅದಕ್ಕೆ ನಾನು ಪಟ್ಟ ಕಷ್ಟ ಎಲ್ಲ ತಂದಿದ್ದಾರೆ. ಅದರಲ್ಲಿ ಇದಕ್ಕೊಂದು ಸ್ಥಾನವನ್ನು ಕಲ್ಪಿಸಿ ಒಂದಕ್ಕೊಂದು ಆಡಿಷನ್ ಫೀ ಅಂತ ಮಾಡಿ ಆಮೇಲೆ ನಾನು ಹೊರಗೆ ಬಂದೆ. ಕನ್ನಡ ನಾಡಿನ ಕಾವ್ಯ ಸಾಹಿತ್ಯ ಮತ್ತು ಗಮಕ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಇಂಪಾದ ಧ್ವನಿ ಹಾಗೂ ಅಪಾರ ಸೇವೆಯ ಮೂಲಕ ಸದಾ ಜೀವಂತವಾಗಿ ಇರಿಸಿರುವ ಡಾಕ್ಟರ್ MR ಸತ್ಯನಾರಾಯಣ ಅವರಿಗೆ ನಮ್ಮ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಕಲಾ ಪಯಣ ಹೀಗೆಯೇ ಮುಂದುವರಿಯಲಿ. ನಿಮ್ಮ ಅನುಭವದ ಮಾತುಗಳು ನಮ್ಮೆಲ್ಲರಿಗೂ ಪ್ರೇರಣೆ ಸರ್. ಸಂತೋಷ. ಈ ಒಂದು ಅವಕಾಶಕ್ಕಾಗಿ ನಾನೇ ಇಲ್ಲಿ ಇದ್ದಿದ್ದು, ಅಲ್ಲಿಗೆ ಬಂದು ಒಂದು ನಿಮ್ಮೊಡನೆ ಕೆಲವು ನಿಮಿಷಗಳನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಾಂಸ್ಕೃತಿಕ ಪಯಣದ ಸುಂದರ ನೆನಪುಗಳನ್ನು ಹಂಚಿಕೊಂಡ ಡಾಕ್ಟರ್ MR ಸತ್ಯನಾರಾಯಣ ಸರ್ ಅವರಿಗೆ ಆಕಾಶವಾಣಿ ಹಾಗೂ ಕೇಳುಗರ ವತಿಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ.